ನಾವೇನು ಕಲ್ತೀವಿ ಅಂತಂದರೆ ಡೈಮೆನ್ಷನ್ಸ್ ಆಫ್ ಡಯಾಗ್ರಾಮ್ಸ್ ಕಲ್ತೀವಿ ನಾವು, ಬ್ಲಾಕ್ ಡಯಾಗ್ರಾಮ್ಸ್ ಕಲ್ತೀವಿ ನಾವು. ಯಾವ ನಂಬರ್ 1 ಡೈಮೆನ್ಷನಲ್, ನಂಬರ್ 2 2 ಡೈಮೆನ್ಷನಲ್, ನಂಬರ್ 3 ಡೈಮೆನ್ಷನಲ್. 1 ಡೈಮೆನ್ಷನ್ ಒಳಗೆ ಸಿಂಪಲ್ ಬಾರ್ ಡಯಾಗ್ರಾಮ್, ನಂಬರ್ 2 ಮಲ್ಟಿಪಲ್, ನಂಬರ್ 3 subdivided or component, ನಂಬರ್ 4 percentage, ನಂಬರ್ 5 deviation, ನಂಬರ್ 6 ಬ್ರೋಕನ್ ಬ್ಲಾಕ್ ಡಯಾಗ್ರಾಮ್ ಅಂಥೇಳಿ 6 ಟೈಪು 1 ಡೈಮೆನ್ಷನಲ್ ಬ್ಲಾಕ್ ಡಯಾಗ್ರಾಮ್ ಕಲ್ತೀವಿ. ಅದಾದ ನಂತರ 2 ಡೈಮೆನ್ಷನಲ್ ಬ್ಲಾಕ್ ಡಯಾಗ್ರಾಮ್ನ ಕಲ್ತೀವಿ, ರೆಕ್ಟಾಂಗ್ಯುಲರ್, ಸ್ಕ್ವೇರ್ ಮತ್ತು ಸರ್ಕಲ್ ಅಂಥೇಳಿ. ಅದಾದ ನಂತರ 3 ಡೈಮೆನ್ಷನಲ್ ಬ್ಲಾಕ್ ಡಯಾಗ್ರಾಮ್ನೊಳಗೆ, ಡಯಾಗ್ರಾಮ್ಸ್ನೊಳಗೆ ಕ್ಯೂಬ್ಸು, ಸಿಲಿಂಡರ್ಸು, ಸ್ಪಿಯರ್ಸ್ನ ಕಲ್ತೀವಿ ನಾವು. ಇದು ಈ ಡಾಟಾ ರೆಪ್ರೆಸೆಂಟೇಷನ್ ಇದಾಗಿದ ತಕ್ಷಣ ಏನು ಕಲ್ತೀವಿ ನಾವು, ಗ್ರಾಫಿಗೆ ಅಂದರೆ ಕ್ಲಾಸ್ ನಂಬರ್ 6ನೊಳಗೆ ಗ್ರಾಫು ಮತ್ತು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮತ್ತು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಆಫ್ ಗ್ರಾಫ್ಸ್ ಏನಿದೆ ಅಂತ ಕಲ್ತೀವಿ. ಅದಾದಮೇಲೆ ಹಿಸ್ಟೋಗ್ರಾಮ್ ಹೆಂಗೆ ಬರಿಬೇಕು ಅಂತ ಕಲ್ತೀವಿ. ಹಿಸ್ಟೋಗ್ರಾಮ್ ಅಂದರೆ ಏನು, ಹಿಸ್ಟೋಗ್ರಾಮ್ ಬರೆಯೋದು ಹೆಂಗೆ ಅಂತೇಳಿ ಕೂಡ ಕಲ್ತೀವಿ. 2 ಎಕ್ಸಾಂಪಲ್ ನೋಡಿವಿ. ಅದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಬಾರ್ ಡಯಾಗ್ರಾಮ್ ಆ್ಯಂಡ್ ಹಿಸ್ಟೋಗ್ರಾಮ್, ಆಮೇಲೆ ಫ್ರೀಕ್ವೆನ್ಸಿ ಪಾಲಿಗ್ರಾನ್ ಕೂಡ ಕಲ್ತೀವಿ. ಫ್ರೀಕ್ವೆನ್ಸಿ ಕರ್ವ್ ಆ್ಯಂಡ್ ಫ್ರೀಕ್ವೆನ್ಸಿ ಪಾಲಿಗ್ರಾಮ್ ಅಂತೇಳಿ ಕಲಿತೀವಿ ನಾವು. ಇದಾದಮೇಲೆ ನೆಕ್ಸ್ಟ್ ಕ್ಲಾಸ್ನಾಗ ಏನು ಕಲಿಬೇಕಂದ್ರೆ ಓಜಿಸ್, ಲೆಸ್ ದ್ಯಾನ್ ಓಜಿಸ್, ಮೋರ್ ದ್ಯಾನ್ ಓಜಿಸ್ ಅಂತ ಕಲಿತೀವಿ ನಾವು. ಓಕೆ, ಸೊ ಇಷ್ಟು ನಮ್ಮದು ಇವತ್ತಿಂದ ಕ್ಲಾಸಿಂದು ಅಬ್ಜೆಕ್ಟಿವ್. ಸೊ ಕಮಿಂಗ್ ಕ್ಲಾಸ್, ನೆಕ್ಸ್ಟ್ ಕ್ಲಾಸ್ ವಿಲ್ ಸಿ. ಓಕೆ, ಲೈವ್ ಕ್ಲಾಸ್ ಇತ್ತಂದರೆ ಚೆನ್ನಾಗಿ ಕುಂತು ನಾವಲ್ಲೆಲ್ಲ ಇದು ಮಾಡಿ ಮಾತಾಡಿ. ಓಕೆ, ಆಮೇಲೆ ನೆಕ್ಸ್ಟ್ ಸಿಂಪಲ್ ಬಾರ್ ಡಯಾಗ್ರಾಮ್ ಆಗಿದ ತಕ್ಷಣ ನೆಕ್ಸ್ಟ್ ಏನು ಅಂತಂದರೆ ಸ್ಟಾಪ್ ಶೇರಿಂಗ್. ಕೇಳಿಸ್ತದಲ್ಲ ಎಲ್ಲರಿಗೂ? ಓಕೆ, ಗುಡ್. ಆಮೇಲೆ ಇದು ಮಲ್ಟಿಪಲ್ ಬಾರ್ ಡಯಾಗ್ರಾಮ್ಸ್ ಅಂತೇಳಿ, ಮಲ್ಟಿಪಲ್ ಬಾರ್ ಡಯಾಗ್ರಾಮ್ಸ್ ಅಂತಂತ ಹೇಳಿ ಸೆಕೆಂಡ್ ಒನ್ ಡೈಮೆನ್ಷನ್ ಒಳಗೆ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ಸ್ ಅಂತೇಳಿ. ಈ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ಸ್ನೊಳಗೆ ಏನಂತಂದರೆ ಇದಕ್ಕಿಂತ ಮುಂಚೆ ನಾನು ತೋರಿಸಿದ್ದೇನಂತಂದರೆ ಸಿಂಗಲ್ ವ್ಯಾಲ್ಯೂ ಸಿಂಗಲ್ ವೇರಿಯೇಬಲ್ನ ನಾವು ರೆಪ್ರೆಸೆಂಟ್ ಮಾಡೋದು. ಬಟ್ ಮಲ್ಟಿಪಲ್ ಅಂತಂದರೆ ಒಂದೇ ಕ್ವಾಂಟಿಟಿನ 2 ಸಲ 3 ಸಲ 4 ಸಲ ರೆಪ್ರೆಸೆಂಟ್ ಮಾಡಿ ತೋರಿಸೋದು, ಬೇರೆ ಬೇರೆ ಇಯರ್ನಾಗ ಬೇರೆ ಬೇರೆ ಇದಕ್ಕೆ ಮಾಡಿ ತೋರಿಸೋದಕ್ಕೆ ಏನು ಹೇಳ್ತಾರೆ, ಮಲ್ಟಿಪಲ್ ಬಾರ್ ಡಯಾಗ್ರಾಮ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿರಿ, ಈ ಸ್ಕ್ರೀನ್ನೊಳಗೆ ಏನೈತಿ ನಿಮ್ಗೆ ಇಲ್ಲಿ ಕಾಣಿಸಕತ್ತಲ್ಲ ಇಲ್ಲಿ. ಸೊ ಇದ್ರೊಳಗೆ ಏನು ಕಾಣಿಸಕತ್ತದ ಅಂತಂದರೆ ಇನ್ ದ ಇಯರ್, ಒಂದು ನಿಮಿಷ ಇದಕ್ಕಿಂತ ಮುಂಚೆ ಇಲ್ಲಿ ತೋರಿಸ್ತೀನಿ, ಅದು ಹಳೆ ಇದು ತೋರಿಸ್ಬಿಡ್ತೀನಿ. ಇದೇನೈತಿ, ಇದು ಹೆಡ್ ಇತ್ತು. ಹೆಡ್ ಅಂತಂದ್ರೇನು, ಎದುರು ಸಲಗೆ ನಾವು ಎಕ್ಸ್ಪ್ಲೇನ್ ಮಾಡಿ. ಹೆಡ್ ಅಂತಂದರೆ ಸ್ಯಾಲ್ರಿ, ಆಮೇಲೆ ವೇಜಸ್, ಆಮೇಲೆ ರೆಂಟ್, ಆಮೇಲೆ ಮಷೀನ್ಸ್, ಆಮೇಲೆ ಇಂಟ್ರೆಸ್ಟ್, ಆಮೇಲೆ ಅದರ್ಸ್. ಸ್ಯಾಲ್ರಿ ಎಷ್ಟೈತಿ, 15 ಲಕ್ಷ ರೂಪಾಯಿ ಐತಿ ಸ್ಯಾಲ್ರಿ. ಆಮೇಲೆ ವೇಜಸ್ ಎಷ್ಟು ಅದಾವ, 5 ಲಕ್ಷ ಅದಾವ. ಆಮೇಲೆ ರೆಂಟ್ ಎಷ್ಟೈತಿ, 2 ಲಕ್ಷ ಐತಿ. ಆಮೇಲೆ ಮಷಿನರೀಸ್ ಎಷ್ಟು ಅದಾವ, 10 ಲಕ್ಷ ಐತಿ, 10 ಲಕ್ಷದ ವರ್ತ್ ಐತಿ. ಆಮೇಲೆ ಇಂಟ್ರೆಸ್ಟ್ ಎಷ್ಟು ಬರಕತ್ತದ, 3 ಲ್ಯಾಕ್ಸ್ ಬರಕತ್ತದ. ಆಮೇಲೆ ಬೇರೆ ಮಿಸ್ಲೇನಿಯಸ್ ಖರ್ಚು ವಿಚ್ ಈಸ್ ನಾಟ್ ರಿಟರ್ನ್ ಹಿಯರ್, ಎಕ್ಸ್ಪ್ಲೇನ್ಡ್ ಹಿಯರ್, ದಟ್ ಈಸ್ 2 ಲ್ಯಾಕ್ ರೂಪೀಸ್ ಅಂತ ಬರಕತ್ತದ. ಸೊ ಅದೇ ನಾವು ಡಯಾಗ್ರಾಮ್ ಹಾಕ್ಬೇಕಂತಂದರೆ ಯಾವ ರೀತಿ ಮಾಡ್ತೀವಿ, ಎಕ್ಸ್ ಆ್ಯಕ್ಸಿಸ್ನೊಳಗೆ ಏನು ಬರ್ತೀವಿ, ಡೀಟೇಲ್ಸ್ ಬರ್ತೀವಿ. ಇಲ್ಲಿ ಸ್ಯಾಲ್ರಿ, ಆಮೇಲೆ ವೇಜಸ್ಸು, ಆಮೇಲೆ ರೆಂಟು, ಆಮೇಲೆ ಇಲ್ಲಿ ಮಷೀನ್ಸು, ಆಮೇಲೆ ಇಲ್ಲಿ ಇಂಟ್ರೆಸ್ಟು, ಆಮೇಲೆ ಇಲ್ಲಿ ಅದರ್ಸ್ ಅಂತ ಬರಿತೀವಿ ಎಕ್ಸ್ ಆ್ಯಕ್ಸಿಸ್ನೊಳಗೆ. ವೈ ಆ್ಯಕ್ಸಿಸ್ನೊಳಗೆ ಏನು ಮಾಡ್ತೀವಿ, ಅದರದ್ದು ಆ್ಯಂಪ್ಲಿಟ್ಯೂಡ್ ಆಗಲಿ, ಹೈಟ್ ಆಗಲಿ, ವೆಯ್ಟ್ ಆಗಲಿ, ಲೆಂತ್ ಆಗಲಿ, ಡಿಸ್ಟೆನ್ಸ್ ಆಗಲಿ, ಎಲ್ಲ ಇದರ ರುಪೀಸ್ ಆಗಲಿ ಅವೆಲ್ಲ ಎಲ್ಲಿ ತೋರಿಸ್ತೀವಿ ಅಂತಂದರೆ ವೈ ಆ್ಯಕ್ಸಿಸ್ನೊಳಗೆ ತೋರಿಸ್ತೀವಿ. ಇಲ್ಲಿ ಸ್ಯಾಲ್ರಿ ನೋಡಿರಿ, ಸ್ಯಾಲ್ರಿ ಎಷ್ಟೈತಿ, 0 2 4 6 8 10 12 14 16 ಅಂತೇಳಿ ಈ ರೀತಿ ಮಾಡಿದ್ದಾರೆ. ಇಲ್ಲಿ ಮ್ಯಾಕ್ಸಿಮಮ್ ಯಾವುದಿರ್ತಲ್ಲ ಅದನ್ನು ನಾವು ಮ್ಯಾಕ್ಸಿಮಮ್ಗಿನ್ನ ಸ್ವಲ್ಪ ಜಾಸ್ತಿ ತೊಗೋಬೇಕು. ಈಕ್ವಲ್ ಡಿವೈಡೆಡ್ ಆಗೋಂಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟೈತಿ, 15 ಐತಿ ಅಂದರೆ 7 6 2 ತೊಗೊಂಡಾರ, 2 4 6 8 ಅಂತ ಹಿಂಗೆ ತೊಗೊಂಡಾರ. ಅದ್ರ ಬದಲು ಮಿನಿಮಮ್ ಎಷ್ಟೈತಿ, ಇಲ್ಲಿ 2 ಐತಿ, ಮ್ಯಾಕ್ಸಿಮಮ್ 15 ಐತಿ. ಅದಕ್ಕೋಸ್ಕರ ಮಿನಿಮಮ್ ಡಿಸ್ಟೆನ್ಸ್ ಇದ್ದಿದ್ದನ್ನು 2 ಡಿವೈಸ್, ಇಲ್ಲಿ 1 2 3 4 5 6 7 8 9 10 11 12 13 14 15 ಅಂತ ಕೂಡ ಇಲ್ಲಿ ತೊಗೋಬೋದಿತ್ತು. ಬಟ್ ಅವ್ರು ಅದಕ್ಕೆ ತೊಗೊಂಡಿಲ್ಲ ಅಂತಂದರೆ ಮಿನಿಮಮ್ ಇಸ್ 2 ಅಂತಂದರೆ 1 ಬ್ಲಾಕಿಂದ ನಾವು ತೋರಿಸ್ಬೋದು ಅಂತೇಳಿ ಮಿನಿಮಮ್ 2 ಇಂದ ತೊಗೊಂಡಾರ. ಸೊ 2 4 6 8 10 12 14 16 ಅಂತೇಳಿ ತೊಗೊಂಡಾರ. ಸೊ ಸ್ಯಾಲ್ರೀಸ್ ಎಷ್ಟಾಗ್ತದೆ, 14 ಆ್ಯಂಡ್ 15 ನಡುವೆ 14 ಆ್ಯಂಡ್ 16 ನಡುವೆ 15 ಬರ್ತದೆ. ಆಮೇಲೆ ವೇಜಸ್ ಎಷ್ಟೈತಿ, 5 ಐತಿ ಅಲ್ಲಿ ವೇಜಸ್ ಎಷ್ಟಾಗ್ತದೆ, ಅಲ್ಲಿ 5 ವೇಜಸ್ ಆಗ್ತದೆ ಅಲ್ಲಿ. ಆಮೇಲೆ 5 1 2 ಬ್ಲಾಕ್ಸ್ 2 4, ಆಮೇಲೆ 4 ಆ್ಯಂಡ್ 6 ನಡುವೆ ಹಾಫ್. ರೆಂಟ್ ಎಷ್ಟೈತಿ, 2. ಆಮೇಲೆ ಮಷಿನರೀಸ್ ಎಷ್ಟೈತಿ, 10 1 2 3 4 5 ಬ್ಲಾಕ್ಸ್. ಆಮೇಲೆ ಇಂಟ್ರೆಸ್ಟ್ ಎಷ್ಟು ಬರ್ತದೆ, 2 ಬ್ಲಾಕ್ಸ್ ಬರ್ತದೆ ಇಲ್ಲಿ, 1.5 ಬರ್ತದೆ. ಆಮೇಲೆ ಅದರ್ಸ್ ಎಷ್ಟು ಬರ್ತಾವೆ ಇಲ್ಲಿ,
2 ಬರ್ತೈತಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಸಿಂಪಲ್ ಬಾರ್ ಡಯಾಗ್ರಾಮ್. ಸಿಮಿಲರ್ಲಿ ಇಲ್ಲಿ ಏನಂತಂದರೆ ಇಲ್ಲಿ ಸ್ಯಾಲ್ರಿ ಇದೇನೈತಿ ಎಕ್ಸಾಂಪಲ್ ಏನೈತಿ, ದ ಎಕ್ಸ್ಪೆಂಡಿಚರ್ ಆಫ್ ಎ ಕಂಪ್ನಿ ಅಂಡರ್ ಡಿಫ್ರೆಂಟ್ ಹೆಡ್ಸ್ ಆ್ಯಸ್ ಫಾಲೋಸ್. ಇದು 1 ಇಯರ್ಗೆ ಇರ್ಬೋದು. ಇದೇ ರೀತಿ ಸೆಕೆಂಡ್ ಇಯರ್ಗೆ, ಥರ್ಡ್ ಇಯರ್ಗೆ, ಫೋರ್ತ್ ಇಯರ್ಗೆ ಅಂತೇಳಿ ಈ ರೀತಿ ಬರಿಬೋದು. ಸೆಕೆಂಡ್ ಇಯರ್ಗೆ ಸ್ಯಾಲ್ರಿ ಎಷ್ಟು ಆಗ್ತೈತಿ, ಥರ್ಡ್ ಇಯರ್ ಸ್ಯಾಲ್ರಿ ಎಷ್ಟು ಆಗ್ತೈತಿ, ಆಮೇಲೆ ಫೋರ್ತ್ ಇಯರ್ ಸ್ಯಾಲ್ರಿ ಎಷ್ಟು, ಆಮೇಲೆ ವೇಜಸ್ ಸೆಕೆಂಡ್ ಇಯರ್ಗೆ ಬೇರೆ, ಥರ್ಡ್ ಇಯರ್ಗೆ ಬೇರೆ, ಫೋರ್ತ್ ಇಯರ್ಗೆ ಬೇರೆ, ರೆಂಟ್ ಬೇರೆ ಬೇರೆ ಇಯರ್ಗೆ ಬೇರೆ ಬೇರೆ ಆಗ್ತೈತಿ. ಸೊ ಅವನ್ನೆಲ್ಲ ಸೇರಿಸಿ ನಾವು ಒಂದೇ ಕಡೆ ನೋಡೋದಕ್ಕೆ ಏನು ಹೇಳ್ತೀವಿ ನಾವು, ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲೇನೈತೆ ಅಂತಂದರೆ ಡ್ರಾ ಎ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ಏನು ಕೊಟ್ಟರಲ್ಲಿ, ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ದ ಪ್ರೊಡಕ್ಷನ್ ಆಫ್ 3 ಗಿವನ್ ಇಯರ್ಸ್ ಅಂತಂತೇಳಿ. ಸೊ ಇಲ್ಲಿ ಎ ಬಿ ಸಿ ಅಂತಂತೇಳಿ ಇನ್ ಟನ್ಸ್ ಐತಿ, ಇಯರ್ ಐತಿ 1993, 1994, 1995. ಸೊ ಎ ಈಸ್ ನಥಿಂಗ್ ಫಾರ್ ಎ ಈಸ್ ಏನೇ ತೊಗೋಬೋದು ಇಲ್ಲಿ. ಪ್ರೊಡಕ್ಷನ್ ಏನಂದರೆ ಎ ಈಸ್ ಎನಿಥಿಂಗ್, ಎ ಕುಡ್ ಬಿ ಎನಿಥಿಂಗ್ ಆ್ಯಂಡ್ ಐ ಮೀನ್ ಸಮ್ ಪ್ರಾಡಕ್ಟ್. ಅದು ಎ ಈಸ್ ಮ್ಯಾಂಗೋ ಅನ್ಬೋದು, ಬಿ ಈಸ್ ಬನಾನಾ ಅನ್ಬೋದು, ಸಿ ಫಾರ್ ಕೇಲಾ ಅನ್ಬೋದು. ಓಕೆ, ಸೊ ಹಿಂಗೆ ಇಲ್ಲ ಕ್ಯಾರೆಟ್ ಅನ್ಬೋದು, ಹಿಂಗೇನಾದರೂ ಅನ್ಬೋದು ಎ ಬಿ ಸಿ ಅಂಥೇಳಿ. ಸೊ 3 ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇವು ಟನ್ಸ್ನೊಳಗೆ. ಸೊ 1993 ಆ್ಯಪಲ್, ಎ ಫಾರ್ ಆ್ಯಪಲ್ ಎಷ್ಟು ಬಂದಿತ್ತು, 120 ಟನ್ಸ್ ಬಂದಿತ್ತು. ಆಮೇಲೆ ಬಿ ಅವೇ ಸೇಮ್ ಇಯರ್ ಬನಾನಾ ಎಷ್ಟು ಬಂದಿತ್ತು, 180 ಟನ್ಸ್ ಬಂದಿತ್ತು. ಆಮೇಲೆ ಕ್ಯಾರೆಟ್ ಎಷ್ಟು ಬಂದಿತ್ತು, 135 ಟನ್ಸ್ ಬಂದಿತ್ತು. ಯಾವಾಗ 1993, ಇನ್ ದ ಇಯರ್ 1993. 94ನಾಗ 150, 170, 150 ಬಂದಿತ್ತು. ಆಮೇಲೆ 1995ನೊಳಗೆ 165, 150, 180 ಬಂದಿತ್ತು. ಸೊ ಈ ರೀತಿ ಬಂದಾಗ ಇವಾಗ ಏನು ಮಾಡಬೇಕು ಅಂತಂದರೆ ಕೆಳಗಡೆ ಎ ಬಿ ಸಿ ಅಂತೇಳಿ ಬೇರೆ ಬೇರೆ 3 ಕಾಲಮ್ ಮಾಡಬೇಕು. ಎ ಎಕ್ಸ್ ಆ್ಯಕ್ಸಿಸ್ನೊಳಗೆ ಎ, ವೈ ಆ್ಯಕ್ಸಿಸ್ನೊಳಗೆ ಎಕ್ಸ್ ಆ್ಯಕ್ಸಿಸ್ನೊಳಗೆ ಎ ಬಿ ಸಿ, ವೈ ಆ್ಯಕ್ಸಿಸ್ನೊಳಗೆ ನಂಬರ್ ಆರ್ ಮ್ಯಾಗ್ನಿಟ್ಯೂಡ್. ನಾನು ಅದು ಹೇಳಿದ್ನಲ್ಲ, ಎಕ್ಸ್ ಆ್ಯಕ್ಸಿಸ್ ಶುಡ್ ಬಿ ಆಲ್ವೇಸ್ ಗಿವ್. ಎಕ್ಸ್ ಆ್ಯಕ್ಸಿಸ್ನೊಳಗೆ ಏನು ಬರಬೇಕಂತಂದರೆ ಏನು ನಾವು ರೆಪ್ರೆಸೆಂಟ್ ಮಾಡಕತ್ತೀವಿ, ಇಲ್ಲಿ ಪ್ರಾಡಕ್ಟ್ ಏನದೋ ಆ ಪ್ರಾಡಕ್ಟ್ಸ್ ಬರಬೇಕಿಲ್ಲ ಎಕ್ಸ್ ಆ್ಯಕ್ಸಿಸ್ನೊಳಗೆ. ವೈ ಆ್ಯಕ್ಸಿಸ್ನೊಳಗೆ ಏನು ಬರಬೇಕಂದ್ರೆ ಹೈಟು, ವೇಟು, ಲೆಂತು, ರುಪೀಸು ಇಂಥವೆಲ್ಲ ವೈ ಆ್ಯಕ್ಸಿಸ್ನೊಳಗೆ ಬರಬೇಕು. ಓಕೆ, ಸೊ ಹಾಗಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಮ್ಯಾಕ್ಸಿಮಮ್ ಇವಿಷ್ಟು 1 2 3 4 5 6 ಇದರೊಳಗೆ ಏನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟೈತಿ, 180 ಈಸ್ ದ ಮ್ಯಾಕ್ಸಿಮಮ್. ವಾಟ್ ಈಸ್ ದ ಮಿನಿಮಮ್, 120 ಈಸ್ ದ ಮಿನಿಮಮ್. ಸೊ ಹಂಗಾಗಿ ಎಷ್ಟು ಬರಬೇಕು ಅಂತಂದರೆ ಈವನ್ ಇಲ್ಲಿ 20, 40, 60, 80, 100, 120, 140 ಕೂಡ ತೊಗೋಬೋದು. ಅಥವಾ 30, 60, 90, 120, 150, 180 ಕೂಡ ತೊಗೋಬೋದು. ಆಮೇಲೆ ಅಥವಾ 40, 80, 120, 160 ಈ ರೀತಿ ಕೂಡ ನಾವು ವೈ ಆ್ಯಕ್ಸಿಸ್ನೊಳಗೆ ನಾವು ತೊಗೋಬೋದು. ಓಕೆ, ಸೊ ಆಮೇಲೆ ಎ, ಆಮೇಲೆ ಬಿ, ಆಮೇಲೆ ಸಿ. ಎ ಫಸ್ಟ್ ಇಯರ್ ಎಷ್ಟು ಬಂದಿತ್ತು, 120, ಇಲ್ಲಿ 120 ಹಾಕ್ಯಾರ ಇಲ್ಲಿ. ಓಕೆ, ಇಲ್ಲಿ 120. ಸೆಕೆಂಡ್ ಇಯರ್ ಎಷ್ಟಾಯಿತು, 150. ಆಮೇಲೆ ಥರ್ಡ್ ಇಯರ್ ಎಷ್ಟೈತಿ, 165. ಸೊ ಸ್ವಲ್ಪ ಜಾಸ್ತಿ ಐತಿ. ಸೊ ಈ ರೀತಿ ಅವರು ಮಾಡಿ ತೋರಿಸ್ಯಾರ ನೋಡ್ರಿ. ಓಕೆ, ಶೇಪ್ಸ್ ಎಲ್ಲ ಕಾಣಿಸಕತ್ತವ ಹಿಂಗೆ ಈ ರೀತಿ ಅದ. ಸರ್ ಕಾಣಿಸ್ತಾ ಇಲ್ಲ ಸರ್. ಅದೇ ತಡ್ರಿ ನಿಮಿಷ. ಇಲ್ಲಿ ಬ್ಲೂ ಕಲರ್ ಲೈನ್ ಕಾಣಿಸ್ತದ ಇದು. ಸೊ ಇದ್ರಾಗ ಬ್ಲೂ ಕಲರ್ ಲೈನ್ ನಮಗೆ ತೋರ್ಸಕತ್ತ, ಫಿಲ್ ಲೈನ್ ಕಲರ್, ಸಾಲಿಡ್ ಲೈನ್, ಇದು ರೆಡ್ ತಗೊಳ್ಳೋಂತ. ಓಕೆ, ಇಲ್ಲಿ ಇದೆ ನೋಡ್ರಿ. ಇದು ಎಷ್ಟೈತೆ ಅಂದರೆ ಇಲ್ಲಿ ದಿಸ್ ಈಸ್ 120. ಆಮೇಲೆ ಇದು ಎಷ್ಟೈತೆ ಅಂತಂದರೆ ಸೆಕೆಂಡ್ ಒನ್ ಈಸ್ 150 ಆ್ಯಂಡ್ 140 ಮತ್ತು 160 ನಡುವೆ ಐತಿ. ಥರ್ಡ್ ಒನ್ ಇಲ್ಲಿ ಏನೈತೆ ಅಂದರೆ 165 ಐತಿ. ಇದು ಸೊ ಇಲ್ಲಿ ಈಚ್ ಇಂಟರ್ವಲ್ ಎಷ್ಟೈತೆ, 20, 40, 60, 80, 100, 120, 140, 160, 180 ಅಂತೇಳಿ ಈ ರೀತಿ ಕೊಟ್ಟಾರ ಅವರು. ಓಕೆ, ಸೊ ದಿಸ್ ಈಸ್ ಮಲ್ಟಿಪಲ್ ಬಾರ್ ಡಯಾಗ್ರಾಮ್. ಸೊ ಇದು ಎ ಆಯಿತು. ಆಮೇಲೆ ಬಿ, ಪ್ರಾಡಕ್ಟ್ ಬಿ ಏನಾಯ್ತು, ಆ್ಯಪಲ್ ಎಷ್ಟು ಬಂದೈತಿ ಸೆಕೆಂಡ್ ಇಯರ್ನೊಳಗೆ, ಸೆಕೆಂಡ್ ಬಿ ಅಂದರೆ ಬನಾನಾ ಫಾರ್ ಫಸ್ಟ್ ಇಯರ್ನೊಳಗೆ ಎಷ್ಟೈತಿ, 180. ಸೊ ಇಲ್ಲಿ 180 ಬಂದೈತೆ ನೋಡ್ರಿ. ಇಲ್ಲಿ ಎಷ್ಟು ಬಂದೈತಿ, ಇಲ್ಲಿ 180 ಬಂದೈತಿ. ಇಲ್ಲಿಂದ ಹಿಡಿದು ಇಲ್ಲಿ ತನಕ. ಇಲ್ಲಿಂದ ಹಿಡಿದು ಇಲ್ಲಿ ತನಕ 180 ಬಂತು. ಆಮೇಲೆ ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಇಯರ್ ಎಷ್ಟು ಬಂದೈತೆ, ಅದು 170 ಬಂದೈತೆ. ಅಂದರೆ ಅದಕ್ಕಿಂತ ಕಡಿಮೆ ಐತೆ, ಅದು 170. ಆಮೇಲೆ ಥರ್ಡ್ ಇಯರ್ ಅದಕ್ಕಿಂತ ಕಡಿಮೆ ಐತಿ, ಅದು ಇಲ್ಲಿ ಬಂದೈತೆ ನೋಡ್ರಿ. ಥರ್ಡ್ ಇಯರ್ ಎಷ್ಟೈತೆ, ಅದು
165. ಸೊ ಈ ರೀತಿ 3 ಮಲ್ಟಿಪಲ್ ಬಾರ್ ಡಯಾಗ್ರಾಮ್ಸ್ ಬರ್ತವೆ ಇದು. ಓಕೆ, ಸೊ ಆ್ಯಂಡ್ ಸಿ ಇಯರ್ 1993 135, ಫಸ್ಟ್ ಟೈಮ್ 135, ಆಮೇಲೆ ಇಲ್ಲಿ 150, ಸೆಕೆಂಡ್ ಒನ್ 150, ಆಮೇಲೆ ಥರ್ಡ್ ಒನ್ 180. ಸೊ ಈ ರೀತಿ ಬೇರೆ ಬೇರೆ ಡಯಾಗ್ರಾಮ್ಸ್ ತೋರಿಸೋದಕ್ಕೆ ಏನು ಹೇಳ್ತೀವಿ, ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂತಂತೇಳಿ ಹೇಳ್ತೀವಿ. So first one is simple bar diagram, second one is multiple bar diagram, and third one is subdivided or component bar diagram. So subdivided component bar diagram ಅಂತಂದ್ರೆ ಏನ್ರಿ, ಸೊ ಒಂದು ಫ್ಯಾಮ್ಲಿ ಇರ್ತೈತಿ, ಆ ಫ್ಯಾಮ್ಲಿನೊಳಗೆ ಏನು ಮಾಡುತ್ತೆ ಅಂತಂದರೆ, ಈ ಫ್ಯಾಮ್ಲಿಯವರು ಫುಡ್ಡಿಗೆ ಇಷ್ಟು ಎಕ್ಸ್ಪೆಂಡ್ ಮಾಡ್ತಾರೆ, ಆಮೇಲೆ ಕ್ಲಾತಿಂಗ್ ಇಷ್ಟು ಎಕ್ಸ್ಪೆಂಡ್ ಮಾಡ್ತಾರೆ, ಬಟ್ಟೆಗೆ ಇಷ್ಟು, ಆಮೇಲೆ ಬಾಡಿಗೆ ಇಷ್ಟು ಕೊಡ್ತಾರೆ, ಆಮೇಲೆ ಕರೆಂಟು ಮತ್ತು ಪೆಟ್ರೋಲ್ಗೆ ಇಷ್ಟು ಸುಡ್ತಾರೆ, ಆಮೇಲೆ ಮತ್ತು ಅದು ಬಿಟ್ಟು ಬೇರೆ ಬೇರೆ ಎಷ್ಟು ಸುಡ್ತಾರೆ ಫ್ಯಾಮ್ಲಿ ಎದವರು. ಫ್ಯಾಮ್ಲಿ ಬಿದವರು ಕೂಡ ಹಿಂಗೆ ಸುಡ್ತಾರೆ. ಅವ್ರದ್ದು ಊಟದ ಖರ್ಚು, ಆಮೇಲೆ ಬಟ್ಟೆ ಖರ್ಚು, ಆಮೇಲೆ ರೆಂಟಿನ ಖರ್ಚು, ಆಮೇಲೆ ಕರೆಂಟ್ ಬಿಲ್ಲು ಮತ್ತು ಪೆಟ್ರೋಲ್ ಬಿಲ್ಲು, ಆಮೇಲೆ ಮಿಸ್ಲೇನಿಯಸ್ ಅಂದರೆ ಕಾಯಿಪಲ್ಲೆ ತೊಗೊಂಡ್ರೆ ಅದು ತೊಗೊಂಡ್ರೆ ಅದರದ್ದೆಲ್ಲ ಮಿಸ್ಲೇನಿಯಸ್ ಅದು. ಓಕೆ, ಅದರದ್ದು ಖರ್ಚು ಹಿಂಗೆ ಅದಾವೆ. ಫ್ಯಾಮ್ಲಿ ಎದು ಎಷ್ಟೈತಿ, 4000 ಐತಿ. ಫ್ಯಾಮ್ಲಿ ಬಿದು ಎಷ್ಟೈತಿ, 2400 ಐತಿ. ಸೊ ಇಂಥ ಟೈಮ್ನಾಗ ಇವ್ರು ಏನು ಮಾಡಬೇಕು ಅಂತಂದರೆ, ಸೊ ಸಬ್ಡಿವೈಡೆಡ್ ಅಂತಂತಂದ್ರೆ ಏನ್ರಿ, ಎ ಸೈಡ್ ನಾನೇನು ಹೇಳಿದೆ, ಎಕ್ಸ್ ಆಕ್ಸಿಸ್ ಶುಡ್ ಬಿ ಆಲ್ವೇಸ್ ಡೀಟೇಲ್ಸ್ ಇನ್ ದ ಸೆನ್ಸ್ ಪರ್ಟಿಕ್ಯುಲರ್ಸ್. ಇಲ್ಲಿ ಫ್ಯಾಮ್ಲಿ ಐತಿ, ಫ್ಯಾಮ್ಲಿದವ್ರದ್ದು ಫ್ಯಾಮ್ಲಿ ಎ ಒನ್ ಬಾರ್ ಡಯಾಗ್ರಾಮ್, ಫ್ಯಾಮ್ಲಿ ಬಿ ಈಸ್ ಅನದರ್ ಬಾರ್ ಡಯಾಗ್ರಾಮ್. ಇಲ್ಲಿ ಟೋಟಲ್ ಎಷ್ಟೈತಿ ಇವ್ರದ್ದು, ಫ್ಯಾಮ್ಲಿ ಎದು 4000. ಸೊ ಫಸ್ಟಿಗೆ 4000 ಮಾರ್ಕ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಫ್ಯಾಮ್ಲಿ ಬಿದು ಎಷ್ಟೈತಿ, 2400 ಮಾರ್ಕ್ ಮಾಡ್ಕೊಂಬಿಡ್ಬೇಕು ಇಲ್ಲಿ ಹೈಟ್ನಾಗ. ಸೊ ಇಲ್ಲಿ ಇಂಟರ್ವೆಲ್ ಏನು ಕೊಟ್ಟರೆ ಅವರು 0 to 100, 0 to 500, 500 to 1000, 1000 to 1500, 1500 to 2000. ಇಲ್ಲಿ ಎಷ್ಟು ಕೊಟ್ಟರೆ ಅಂತಂದರೆ 500 ಚೇಂಜ್ ಕೊಟ್ಟರೆ ಇಲ್ಲಿ 500 ಹೆಚ್ಚಿಗೆ ಕಡಿಮೆ ಕೊಟ್ಟರೆ ಇಲ್ಲಿ 500 ಹೆಚ್ಚಿಗೆ ಮಾಡ್ಕೊಂತ ಹೋಗ್ಯಾರ. ಮ್ಯಾಲಿನ ಕೆಳಗೆ ಬಂದರೆ 500 ಕಡಿಮೆ ಮಾಡ್ಕೊಂತ ಹೋಗ್ಯಾರ. ಸೊ ಅದೇ ರೀತಿ ಈ ಸ್ಕೇಲ್ ಇಟ್ಕೊಂಡ್ರೆ ಇದ್ರೊಳಗೆ ಹೈಯೆಸ್ಟ್ ಎಷ್ಟೈತಿ, 1600 ಏದೊಳಗೆ ರುಪೀಸ್ 1600 ಈಸ್ ದ ಫಸ್ಟ್ ಹೈಯೆಸ್ಟ್. ಸೊ ಫ್ರಮ್ ಬಾಟಮ್ ಟು ಹಿಯರ್ 1600 1 ಮಾರ್ಕ್ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿಂದ 800 ಮೆಜರ್ ಮಾಡಬೇಕು. ಸೊ ಎಲ್ಲಿ ನಾವು ಮಾರ್ಕ್ ಮಾಡಿರ್ತೀವೋ ಅಲ್ಲಿಂದ 800, ಮತ್ತು ಅಲ್ಲಿಂದ ಮತ್ತೆ 600, ಆಮೇಲೆ ಮತ್ತೆ ಅಲ್ಲಿಂದ 200, 800, ಈ ರೀತಿ ನಾವು ಬೇರೆ ಬೇರೆ ಕ್ಲಾಸಿಫಿಕೇಷನ್ ಮಾಡ್ಕೊಂತ ಹೋಗ್ಬೇಕು. ಅದು ಸೇಮ್ ಅಲ್ಲಿ ಸೇಮ್ ಹೈಟ್ನೊಳಗೆ, ಸೇಮ್ ಆರ್ಡ್ರ್ನೊಳಗೆ ನಾವು ಈ ಕಡೆ ಕೂಡ ಫ್ಯಾಮ್ಲಿ ಬಿ ಕೂಡ ಮಾಡಬೇಕು. 1200, 320, 480, 160, 240 ಕೂಡ ಇಲ್ಲಿ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಎಷ್ಟು ಲೈನ್ ಬಂದವಲ್ಲ ಇಲ್ಲಿ ಕೂಡ ಅಷ್ಟೇ ಲೈನ್, ಅಡ್ಡ ಲೈನ್ ಬರಬೇಕು. ಬಂದು ಇಲ್ಲಿ ಒಂದು ಇಂಡೆಕ್ಸ್ನೊಳಗೆ ಒಂದು ಬಾಕ್ಸ್ ಹಾಕ್ಬೇಕು. ನಾವು ಇಲ್ಲಿ ಏನು ಕಲರ್ ಕೊಟ್ಟಿರ್ತೀವಲ್ಲ ಅದೇ ಕಲರ್ ಇಲ್ಲಿ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಫುಡ್ಡಿಗೆ ರೆಡ್ ಕಲರ್ ಕೊಟ್ಟಿವಿ ಅಂತಂದರೆ ಇಲ್ಲಿ ಫುಡ್ಡಿಗೆ ಬಾಕ್ಸ್ ಕೂಡ ರೆಡ್ ಕಲರಾಗಿ ಕೊಡಬೇಕು. ಇದಕ್ಕೇನು ಹೇಳ್ತೀವಿ ಅಂತಂದರೆ ನಾವು ದಿಸ್ ಈಸ್ ಸಬ್ಡಿವೈಡೆಡ್ ಆರ್ ಕಂಪೋನೆಂಟ್ ಬ್ಲಾಕ್ ಡಯಾಗ್ರಾಮ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಕಂಪೋನೆಂಟ್ ಬ್ಲಾಕ್ ಡಯಾಗ್ರಾಮ್ ಅಂತ ಹೇಳ್ತೀವಿ ಇದಕ್ಕೆ. ಅದಾದಮೇಲೆ ಪರ್ಸೆಂಟೇಜ್ ಬ್ಲಾಕ್ ಡಯಾಗ್ರಾಮ್. ಕಂಪೋನೆಂಟ್ ಬ್ಲಾಕ್ ಡಯಾಗ್ರಾಮು ಮತ್ತು ಪರ್ಸೆಂಟೇಜ್ ಬ್ಲಾಕ್ ಡಯಾಗ್ರಾಮ್ಗೆ ಏನು ವ್ಯತ್ಯಾಸ ಅಂತಂದರೆ, ಎರಡೂ ಸಬ್ಡಿವೈಡೆಡ್, ಬೋತ್ ಆಫ್ ದೆಮ್ ಆರ್ ಸಬ್ಡಿವೈಡೆಡ್, ಬಟ್ ಪರ್ಸೆಂಟೇಜ್ ವಿಲ್ ಹ್ಯಾವ್ ಪರ್ಸೆಂಟೇಜ್ ಏನಿರ್ತದೆ ಅಂತಂದರೆ ಮ್ಯಾಕ್ಸಿಮಮ್ ಹೈಟು ಸೇಮ್ ಇರ್ತೈತಿ. ಬಟ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ನೊಳಗೆ ಮ್ಯಾಕ್ಸಿಮಮ್ ಹೈಟ್ ಸೇಮ್ ಇರೋದಿಲ್ಲ, ಅಲ್ಲಿ ಹೆಚ್ಚು ಕಡಿಮೆ ಇರ್ತದೆ. 4000 ಒಂದಿತ್ತು, 2400 ಒಂದಿತ್ತು ಅಲ್ಲಿ. ಬಟ್ ಇಲ್ಲೇನಂತಂದರೆ ಎರಡು ಸೇಮ್ ಹೈಟ್ ಇದೆ ನೋಡಿರಿ, 100% ಇರ್ತದೆ. ಸೊ ಹಿಂಗೆ 100% ಮಾಡಿ, ಸೊ ಟೋಟಲ್ ಇಲ್ಲಿ ಕ್ವಶನ್ ಏನೈತಿ ಇಲ್ಲಿ ಇದು ರುಪೀಸು ಪರ್ಸೆಂಟೇಜು, ಆಮೇಲೆ ಕಮ್ಯುಲೇಟಿವ್ ಪರ್ಸೆಂಟೇಜ್ ಅಂತ ಅಂತೈತಿ ಇಲ್ಲಿ. ಓಕೆ, ಸೊ ಕಮ್ಯುಲೇಟಿವ್ ಪರ್ಸೆಂಟೇಜ್ ಇನ್ ಸೆನ್ಸ್ ಅದು ಟೋಟಲ್ದು ಎಷ್ಟು ಪರ್ಸೆಂಟೇಜ್ ಆಗ್ತೈತಿ ಅದು ಅಂತೇಳಿ ಹಂಗೆ ಮಾಡ್ತೀವಿ. ಅಂದರೆ ಹಂಗೆ ಮಾಡ್ಲಿಕ್ಕೆ ಏನು ಮಾಡ್ಬೇಕಂತಂದರೆ, ಫಾರ್ ಎಕ್ಸಾಂಪಲ್ ಫುಡ್ಡಿಗೆ ಎಷ್ಟು ತೊಗೊಂಡ್ರು ಅವರು, ಫಸ್ಟ್ ಫ್ಯಾಮ್ಲಿಯವರು 1600 ತೊಗೊಂಡ್ರು, ಬಟ್ಟೆಗೆ ಎಷ್ಟು ತೊಗೊಂಡ್ರು 800, ಆಮೇಲೆ ರೆಂಟಿಗೆ 600, ಆಮೇಲೆ ಕರೆಂಟ್ ಬಿಲ್ಲು ಪೆಟ್ರೋಲ್ ಬಿಲ್ಲು 200, ಆಮೇಲೆ ಮಿಸ್ಲೇನಿಯಸ್ 800 ಮಾಡಿದ್ರು. ಟೋಟಲ್ ಎಷ್ಟಾಯಿತು ಅವ್ರದ್ದು, 4000 ರೂಪೀಸ್ 4000 ಆಗಿತ್ತು ಅದು. 4000ಗೆ 100 ಆಯ್ತಂದರೆ 100% ಆಯ್ತಂದರೆ 4000ಗೆ 100% ಆಯ್ತಂತಂದರೆ 1600ಗೆ ಎಷ್ಟು ಪರ್ಸೆಂಟೇಜ್ ಬರ್ತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ಸೊ ದಟ್ ಈಸ್ ಪರ್ಸೆಂಟೇಜ್ ಆಗ್ತದೆ ಅದು. ಓಕೆ, 40%, 20%, 15%, 5%, 20%, ಟೋಟಲಿ 100% ಅಂತೇಳಿ ಇದ್ರದ್ದು ಈಕ್ವಲೆಂಟ್ ಪರ್ಸೆಂಟೇಜ್ ಇಲ್ಲಿ ಬರ್ತೈತಿ. ಅದಾದ ನಂತರ ಇಲ್ಲಿ ಏರಿಯಾದೊಳಗೆ ಎಷ್ಟು ಅಕ್ಯುಪೈ ಮಾಡಿರ್ಬೇಕಲ್ಲ ಅದು, ಸೊ ದಟ್ ಈಸ್ ಕಮ್ಯುಲೇಟಿವ್ ಪರ್ಸೆಂಟೇಜ್ ಅಂತ ಹೇಳಿ. ಸೊ 40, 60, ಆಮೇಲೆ ಇಲ್ಲಿ 75, ಆಮೇಲೆ ಇಲ್ಲಿ 80, ಆಮೇಲೆ ಇಲ್ಲಿ 100, ಆಮೇಲೆ ಇಲ್ಲಿ 100. ಸೊ ಈ ರೀತಿ ನಾವು
ಆ್ಯಕ್ಚುಲಿ 2% ಎರಡು ಬಾರ್ ಇದ್ದರೆ ಸಾಕು, ಒಂದು ರುಪೀಸು ಮತ್ತು ಇನ್ನೊಂದು ಪರ್ಸೆಂಟೇಜ್ ಅಂತೇಳಿ. ಇಲ್ಲಿ ರುಪೀಸು ಮತ್ತು ಇಲ್ಲಿ ಪರ್ಸೆಂಟೇಜ್ ಅಂತ ತೊಗೊಂಡು ಸ್ಟಾರ್ಟ್ ಮಾಡಿದರೆ ಸಾಕು. ಸೊ ಅವೆರಡು ಕಾಲಮ್ ತೊಗೊಂಡು ನಾವು ಡಯಾಗ್ರಾಮ್ ಹಾಕ್ಬೋದು. ಸೊ ಫಸ್ಟ್ ಒನ್ ಈಸ್ ಎಷ್ಟಾಯ್ತಿದ್ದು 40%. ಇಲ್ಲಿ ಫಸ್ಟ್ ಒನ್ ಈಸ್ 40%. ಆಮೇಲೆ 1200 ಎಷ್ಟು ಪರ್ಸೆಂಟೇಜ್ ಆಯಿತು? 50%. 1200 50%. ಆಮೇಲೆ 800 ಎಷ್ಟು ಪರ್ಸೆಂಟೇಜ್ ಇದೆ? 20% ಏನೊಳಗೆ. ಸೊ ಅದು 20%. ಆಮೇಲೆ ಬಿನೊಳಗೆ 15%. ಸೊ ಈ ರೀತಿ 40 20 15 5 20% ಇಲ್ಲಿ ಫ್ಯಾಮ್ಲಿ ಏನೊಳಗೆ ಹಾಕಬೇಕು. ಫ್ಯಾಮ್ಲಿ ಬಿನೊಳಗೆ ಎಷ್ಟು ಪರ್ಸೆಂಟೇಜ್ ಆಗಬೇಕಂದ್ರೆ 50%, 15%, 20%, 5%, 10%. ಟೋಟಲ್ 100% ಎ, 100% ಬಿನೊಳಗೆ ಎರಡು ಕಡೆ ನಾವು ಬಾರ್ ಡಯಾಗ್ರಾಮ್ನ ನಾವು ಇಂಡಿಕೇಟ್ ಮಾಡಬೇಕು. ಸೊ ದಿಸ್ ಈಸ್ subdivided percentage bar diagram, and earlier one is subdivided component bar diagram. So this is component bar diagram, and this one is percentage bar diagram. So the difference between percentage bar diagram and component bar diagram is that ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ನೊಳಗೆ ಏನಿರ್ತದೆ ಅಂದರೆ ಮ್ಯಾಕ್ಸಿಮಮ್ ಹೈಟ್ ಏನಾದರೂ ಇರ್ಬೋದು, ಹೆಚ್ಚು ಕಡಿಮೆ ಎಷ್ಟು ಎತ್ತರನೇ ಇರ್ಬೋದು, ಎಷ್ಟು ಗಿಡ್ಡನೇ ಇರ್ಬೋದು. ಆದರೆ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ನೊಳಗೆ ಏನಿರ್ತದೆ, ಮ್ಯಾಕ್ಸಿಮಮ್ ಸ್ಕೇಲಿಂಗ್ ಮ್ಯಾಕ್ಸಿಮಮ್ ಹೈಟ್ ವಿಲ್ ಬಿ 100%. ಆ 100%ನೊಳಗೆ ಇಂಡಿವಿಜುವಲ್ ಎಕ್ಸ್ಪೆಂಡಿಚರ್ದು ಪರ್ಸೆಂಟೇಜಸ್ ತೆಗೆದು ನಾವು ಇಲ್ಲಿ ಅನಲೈಸ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಪರ್ಸೆಂಟೇಜ್ ಬ್ಲಾಕ್ ಡಯಾಗ್ರಾಮ್ ಆರ್ ನಾಟ್ ಬ್ಲಾಕ್ ಡಯಾಗ್ರಾಮ್, ಬಾರ್ ಡಯಾಗ್ರಾಮ್. ದೆನ್ ನೆಕ್ಸ್ಟ್ ಡಿವಿಯೇಷನ್ ಬಾರ್ ಡಯಾಗ್ರಾಮ್. ಡಿವಿಯೇಷನ್ ಬಾರ್ ಡಯಾಗ್ರಾಮ್ ಏನಂತಂದರೆ ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಇರ್ತದೆ. ಎಕ್ಸ್ ಆ್ಯಕ್ಸಿಸಿಂದ ಪಾಸಿಟಿವ್ ಸೈಡ್ ಆ್ಯಸ್ ವೆಲ್ ಆಸ್ ನೆಗೆಟಿವ್ ಸೈಡ್. ಅಪ್ ಹೋಯ್ತಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಹೋಯ್ತಂದರೆ ಡೌನ್ ಹೋಯ್ತಂದರೆ ನೆಗೆಟಿವ್ ಅಂತ ಇರ್ತದೆ. ಅಂದರೆ ಇದು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಪ್ರಾಫಿಟ್ ಮತ್ತು ಲಾಸ್ ಮೆನ್ಷನ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಇದನ್ನು, ಡಿವಿಯೇಷನ್ ಬಾರ್ ಡಯಾಗ್ರಾಮ್. ಡಿವಿಯೇಷನ್ ಇನ್ ದ ಸೆನ್ಸ್ ಹೆಸರು ಹೇಳ್ದಂಗೆ ಡಿವೇಟ್ ಆಗ್ತದೆ. ಮೀನ್ ವ್ಯಾಲ್ಯೂ ಇರ್ತೈತಿ, ಒಂದು ಮೀನ್ ವ್ಯಾಲ್ಯೂ ಇರ್ತೈತಿ 0. 0ಕ್ಕಿಂತ ಮೇಲೆ ಹೋದರೆ ಪ್ರಾಫಿಟ್ಟು, 0ಕ್ಕಿಂತ ಕೆಳಗೆ ಬಂತಂದರೆ ಲಾಸ್. ಅಂದರೆ ಇದು ಪರ್ಚೇಸ್ ವ್ಯಾಲ್ಯೂ ಇರ್ತೈತೆ ನಮ್ಮದು. ಪರ್ಚೇಸ್ ವ್ಯಾಲ್ಯೂನ ನಾವು 0 ಅಂತ ತೊಗೋತೀವಿ. ಇನ್ನು ವ್ಯಾಪಾರಸ್ಥರು ಏನು ಮಾಡ್ತಾರೆ ಅಂತಂದರೆ ಪರ್ಚೇಸ್ ವ್ಯಾಲ್ಯೂನ ನನ್ನ ಖರೀದಿನ ಎಷ್ಟು ಐತಿರಿ ಅಂತಂತ ಹೇಳ್ತಾರೆ, ಖರೀದಿನ 0 ಅಂತ ಹೇಳ್ತಾರೆ. ಖರೀದಿಕ್ಕಿಂತ ಮೇಲೆ ಎಷ್ಟು ಹೋಗ್ತದೆ ಅದು, ಖರೀದಿಕ್ಕಿಂತ ಡಬಲ್ ಟ್ರಿಬಲ್ 4 ಟೈಮ್ಸ್ 5 ಟೈಮ್ಸ್ ಎಷ್ಟಾಗ್ತದಲ್ಲ, ಖರೀದಿಕ್ಕಿಂತ ಮೇಲೆ ಹೋದ್ರೆಲ್ಲ ಏನಾಗ್ತದೆ, ಪ್ರಾಫಿಟ್ ಆಗ್ತದೆ. ಖರೀದಿಕ್ಕಿಂತ ಕೆಳಗೆ ಮಾರಬೇಕಾಯ್ತಂದ್ರೆ ಕೊಡಬೇಕಾಯ್ತಂದ್ರೆ ಅದಕ್ಕೇನು ಹೇಳ್ತೀವಿ ನಾವು, ಲಾಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ನ ಮೆನ್ಷನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ ನಾವು. ಸೊ ದಿಸ್ ಈಸ್ ನೋನ್ ಆ್ಯಸ್ ಇದಕ್ಕೇನು ಹೇಳ್ತಂದ್ರೆ ಡಿವಿಯೇಷನ್ ಬಾರ್ ಡಯಾಗ್ರಾಮ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಬ್ರೋಕನ್ ಡಯಾಗ್ರಾಮ್. ಬ್ರೋಕನ್ ಬಾರ್ ಡಯಾಗ್ರಾಮ್ ಅಂತಂದರೆ ಇಲ್ಲಿ ಇಂಡಿವಿಜುವಲ್ಸ್ನ ಏನು ಮಾಡ್ತೀವಿ ಅಂದರೆ ಪಾರ್ಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಮರ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಕಾಮರ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ನೊಳಗೆ ಪಾರ್ಟ್ ಎ, ಪಾರ್ಟ್ 2, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತಂದರೆ 3 ಸಬ್ ಡಿವೈಡೆಡ್ ಮಾಡಿರ್ತೀವಿ. ಕಾಮರ್ಸ್ನೊಳಗೆ 50 70 80 ಅಂತ ಮಾಡಿರ್ತೀವಿ. ಆಮೇಲೆ ಸೈನ್ಸ್ ಸ್ಟೂಡೆಂಟ್ಸ್ನೊಳಗೆ ಎಷ್ಟು ಜನ ಇದ್ದೀರಿ, 100 115 135 ಅಂಥೇಳಿ ಈ ರೀತಿ ಟೋಟಲ್ 350 ಮಾಡ್ತೀವಿ. ಓಕೆ, ಸೊ ಇಲ್ಲಿ ಕಾಮನ್ ಲೈನ್ ಎಲ್ಲೈತಿ, ಇದರೊಳಗೆ ಕಾಮನ್ ಲೈನ್ ಐತಿ. ಕಾಮರ್ಸ್ನೊಳಗೆ ಕಾಮನ್ ಲೈನ್ ಎಷ್ಟೈತಿ, 50 50 + 20 50 + 30 = 80. ಓಕೆ, ಸೊ 50 + 0 = 50. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ 50 + 20 = 70, ಆ್ಯಂಡ್ ಥರ್ಡ್ ಒನ್ ಈಸ್ 50 + 30 = 80. ಸೊ ಈ ರೀತಿ ನಾವು ಏನು ಮಾಡ್ತೀವಿ, 50ಗೆ ನಾವು ಇದನ್ನು ಡಯಾಗ್ರಾಮ್ ಹಾಕ್ಕೊಂಡ್ಬಿಡ್ತೀವಿ. ಇಲ್ಲಿ 50ಗೆ ಡಯಾಗ್ರಾಮ್ ಬ್ರೋಕ್ ಮಾಡಿ ಅಂದರೆ ಕಡಿದು, ಈಗ ಕೆಳಗಿದೆಲ್ಲ ಕಾಮನ್, ಮೇಲಿದ್ದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದಲ್ಲ, ಅದನ್ನ ಹೆಚ್ಚಾಗ್ತಿರ್ತಲ್ಲ, ಎಷ್ಟು ಹೆಚ್ಚಾಗಿದೆ ಅಂಥೇಳಿ ಅದನ್ನು ಇಲ್ಲಿ ಬರ್ಕೋತೀವಿ, ಇಲ್ಲಿ ಮೆನ್ಷನ್ ಮಾಡ್ತೀವಿ 50 ಅಂಥೇಳಿ. ನೆಕ್ಸ್ಟ್ ಸೇಮ್ ಇಲ್ಲಿ ಕೂಡ ಏನು ಮಾಡ್ತೀವಿ ಅಂದರೆ ಅದೇ 50ಗೆ ರೆಫರೆನ್ಸ್ ಇಟ್ಟು ಸೆಕೆಂಡ್ ಒನ್ ಕೂಡ ಇಲ್ಲಿ 100 ಇದ್ರೂ ಕೂಡ ಡಬಲ್ ಆಗ್ತದೆ. 100ಕ್ಕಿಂತ ಮೇಲೆ ಇತ್ತಂದರೆ ಇಲ್ಲಿ ಬ್ರೋಕನ್ ಲೈನ್ ಬರ್ಬೋದಿತ್ತು, ಬಟ್ ಅಲ್ಲಿ ಬಂದಿಲ್ಲ. ಯಾವ ಲೈನಿಗೆ ನಾವು ಇನಿಷಿಯಲಿ ಅದಕ್ಕೆ ಯಾವ ನಂಬರಿಗೆ ತೊಗೊಂಡಿರ್ತೀವಲ್ಲ ಅದೇ ನಂಬರ್ ನಮ್ಗೆ ಬ್ರೋಕನ್ ಲೈನ್. ಫಸ್ಟ್ ಮಿನಿಮಮ್ ಈಸ್ ದ ಬ್ರೋಕನ್ ಲೈನ್, ಫಸ್ಟ್ ಮಿನಿಮಮ್ ರೀಚ್ಡ್ ಲೈನ್ ಈಸ್ ದ ಬ್ರೋಕನ್ ಲೈನ್ ರೆಫರೆನ್ಸ್ ಅಂತೇಳಿ ಇಲ್ಲಿ ತೊಗೊಂಡು ಮಾಡಿದ್ದದು. ಅರ್ಥ ಆಯಿತು? ಸೊ ದಿಸ್ ಈಸ್ ಬ್ರೋಕನ್ ಲೈನ್. ಓಕೆ, ಸೊ ದೇರ್ ಆರ್ 6 ಟೈಪ್ಸ್. 1 ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ಸ್ ಒಳಗೆ ಎಷ್ಟು ಟೈಪ್ ಅದಾವೆ ರೀ, ಸಿಂಪಲ್ ಬಾರ್ ಡಯಾಗ್ರಾಮ್, ಆಮೇಲೆ ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಸಬ್ಡಿವೈಡೆಡ್ ಆರ್ ಕಾಂಪೋನೆಂಟ್ ಬ್ಲಾಕ್ ಡಯಾಗ್ರಾಮ್, ಪರ್ಸೆಂಟೇಜ್ ಬ್ಲಾಕ್ ಡಯಾಗ್ರಾಮ್, ಆ್ಯಂಡ್ ಡಿವಿಯೇಷನ್ ಬ್ಲಾಕ್ ಡಯಾಗ್ರಾಮ್, ಆ್ಯಂಡ್ ಬ್ರೋಕನ್ ಬಾರ್ ಡಯಾಗ್ರಾಮ್ ಅಂಥೇಳಿ 6 ಟೈಪ್ಸ್ ಆಫ್ ಡಯಾಗ್ರಾಮ್ಸ್ ಇದಾವೆ. The next second one is 2 dimensional or area diagrams. 2 dimensional ಅಂತಂತೇಳಿ ಇದಕ್ಕೆ ಅಂತಾರೆ ಅಂತಂದರೆ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಎರಡೂ ಕಡೆ ನಾವು ಏನು ಮಾಡಬೇಕು, ಡಾಟಾನ ನಾವು ಚೇಂಜ್ ಮಾಡಬೇಕು. ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ನ ಎರಡೂ ಕಡೆ ನಾವು ಡಾಟಾ ಹೋಗ್ತಿರ್ತದೆ. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು, 2 ಡೈಮೆನ್ಷನಲ್ ಅಂತ ಹೇಳ್ತೀವಿ. ಎಕ್ಸ್ ಆ್ಯಕ್ಸಿಸ್ ರೆಕ್ಟ್ಯಾಂಗ್ಲರ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಟ್ರಯಾಂಗಲ್ ಇರ್ಬೋದು, ಏನೇ ಇರ್ಬೋದು ಈ ರೀತಿ. ಓಕೆ, ಸೊ ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್. ಏರಿಯಾ ಡಯಾಗ್ರಾಮ್, ಏರಿಯಾ ರೆಪ್ರೆಸೆಂಟೇಷನ್ ಡಯಾಗ್ರಾಮ್ ಈಸ್ ನಥಿಂಗ್ ಬಟ್ 2 ಡೈಮೆನ್ಷನಲ್ diagram.
ಸೊ ಇದರೊಳಗೆ ಏರಿಯಾಸ್ ಆಯಿತು, ರೆಕ್ಟ್ಯಾಂಗ್ಯುಲರ್ ಆಯಿತು, ಸ್ಕ್ವೇರ್ ಆಯಿತು, ಸರ್ಕಲ್ ಆಯಿತು. ರೆಕ್ಟ್ಯಾಂಗ್ಯುಲರ್ ಮತ್ತು ಸ್ಕ್ವೇರ್ನೊಳಗೆ ಏನು ಡಿಫ್ರೆನ್ಸ್ ಇರ್ತೈತೆ ಅಂದರೆ ರೆಕ್ಟ್ಯಾಂಗ್ಯುಲರ್ನೊಳಗೆ ಲೆಂತ್ ಆ್ಯಂಡ್ ಬ್ರೆಡ್ತ್ ವಿಲ್ ಬಿ ಡಿಫ್ರೆಂಟ್ ಆ್ಯಂಡ್ ಸ್ಕ್ವೇರ್ನೊಳಗೆ ಲೆಂತ್ ಆ್ಯಂಡ್ ಬ್ರೆಡ್ತ್ ವಿಲ್ ಬಿ ಈಕ್ವಲ್. ಸರ್ಕಲ್ನೊಳಗೆ ಏನಿರ್ತದೆ, ಡಯಾಮೀಟರ್ ವಿಲ್ ಬಿ ದ ಸೇಮ್ ಆರ್ ರೇಡಿಯಸ್ ವಿಲ್ ಬಿ ದ ಸೇಮ್. ರೇಡಿಯಸ್ ವಿಲ್ ಬಿ ಡಿಫ್ರೆಂಟ್ ಆ್ಯಂಡ್ ಡಯಾಮೀಟರ್ ವಿಲ್ ಬಿ ಅದು ಚೇಂಜ್ ಆಗ್ತದೆ. ರೇಡಿಯಸ್ ಎಷ್ಟು ದೊಡ್ಡದಾಗ್ತದಲ್ಲ ಅಷ್ಟು ದೊಡ್ಡದು ನಮ್ಮ ಏರಿಯಾ ಆಫ್ ಸರ್ಕಲ್ ಕೂಡ ಬರ್ತೈತಿ. ಸೊ ನಂಬರ್ 1. ಸೊ ವಾಟ್ ಈಸ್ ದಿಸ್ ರೆಕ್ಟ್ಯಾಂಗ್ಯುಲರ್ ಡಯಾಗ್ರಾಮ್? ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ ಇನ್ ದ ಸೆನ್ಸ್ ಇಲ್ಲಿ ಸೇಮ್ ಇದು ಬಾರ್ ಡಯಾಗ್ರಾಮ್ ಇದ್ದಂಗೆ ಇರ್ತೈತಿ, ನಮ್ಮ ಸಿಂಪಲ್ ಬಾರ್ ಡಯಾಗ್ರಾಮ್ ಇದ್ದಂಗೆ ಇರ್ತೈತಿ. ಇದರೊಳಗೆ ಏನು ಅಂತಂತಂದರೆ ಮೆನ್ಷನ್ ಮಾಡಬೇಕು. ಇದರೊಳಗೆ ಏನು ಮೆನ್ಷನ್ ಮಾಡ್ತೀವಿ ಅಂತಂದರೆ, ಸೊ ಇಲ್ಲಿ ಇಟ್ಟಂಗೆ ಬ್ಲಾಕ್ ಕಂಪ್ನಿದು ಏನು ತೋರ್ಸಕತ್ತೆ ನೋಡ್ರಿ ಇಲ್ಲಿ. ಸೊ ರೆಪ್ರೆಸೆಂಟ್ಸ್ ದ ಫಾಲೋಯಿಂಗ್ ಡಾಟಾ ಸೂಟೇಬಲ್ rectangular bar diagrams. Okay, year 2002, 2003, 2004, 2005 ಅಂತಂತ ಐತಿ. ಇಯರ್ 2002ಗೆ 50, ಇಯರ್ 2003ಗೆ 75, ಇಯರ್ 2004ಗೆ 100, ಇಯರ್ 2005ಗೆ 125. ಸೊ ಈ ರೀತಿ ನಮ್ಮದು. ಸೊ ಎಕ್ಸ್ ಆ್ಯಕ್ಸಿಸ್ ಇಯರ್ ಟೈಮ್ ಇರ್ತೈತಿ. ಯಾವಾಗಲೂ ಎಕ್ಸ್ ಆ್ಯಕ್ಸಿಸ್ನೊಳಗೆ ಏನಿರ್ತದೆ, ಟೈಮ್ ಇರ್ತೈತಿ ಅಲ್ಲ. 2000 3000 2002, 2003, 2004, 2005 ಅಂತೇಳಿ ಈ ರೀತಿ ಇಯರ್. ಹೈಟ್ ಇಲ್ಲಿ 2002ನೊಳಗೆ ಎಷ್ಟೈತಿ, ಇಲ್ಲಿ 50. ಸೊ 50 ಶುಡ್ ಬಿ ದ ಫಸ್ಟ್ ಲೈನ್ ಹಿಯರ್. ಇಲ್ಲಿ ಕಾಣಿಸ್ತಲ್ಲ ನಮಗೆ, ಇಲ್ಲಿ ಫಸ್ಟ್, ಇಲ್ಲಿ ಹಿಂದಿಂದಲ್ಲ. ಹಿಂದಿಂದ ನೋಡಿದ್ರೆ ಮತ್ತೆ ಇಲ್ಲಿ 70, 80, 85 ತನಕ ಇಲ್ಲಿ ಕಾಣಿಸ್ತದೆ. ಅದಲ್ಲ, ಇಲ್ಲಿ ಫ್ರಂಟ್ ಫೇಸಿಗೆ ಕಾಣಿಸ್ತದಲ್ಲ, ಏನು ಕಾಣಿಸ್ತದಲ್ಲ ಅದು ಇಯರ್ ಇದು 2002 50 ಇಲ್ಲಿ ಬರಬೇಕು. ಆಮೇಲೆ ನೆಕ್ಸ್ಟ್ ಇಯರ್ ಎಷ್ಟೈತಿ, 2003ನೊಳಗೆ 75 ಶುಡ್ ಬಿ ಇನ್ ಬಿಟ್ವೀನ್ 60 ಆ್ಯಂಡ್ 80. ಸೊ ಹಿಯರ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ 75. ಆಮೇಲೆ ಥರ್ಡ್ ಇಯರ್ 100. ಸೊ ಇಲ್ಲಿ 100ಗೆ ಇಲ್ಲಿ ಫ್ರಂಟ್ ಲೈನ್ ಮಾತ್ರ ಇಲ್ಲಿ ಕೋಇನ್ಸಿಡೆಂಟ್ ಆಗಬೇಕು. ಆಮೇಲೆ ಫೋರ್ತ್ ಇಯರ್ 125, 125 ಇಲ್ಲಿ ಇರ್ತೈತಿ. ಅದಕ್ಕೆ ಇಟ್ಟಂಗಿ ಬರ್ದಂಗೆ, ಚಿತ್ರ ಬರ್ದಂಗೆ ಬರೀದು ಅದನ್ನು ಬ್ಲಾಕ್ ಮಾಡಿ ತೋರಿಸ್ತಾರೆ. ಸೊ ದಿಸ್ ಈಸ್ ಏರಿಯಾ bar diagram or this is a rectangular bar diagram. Okay, so next one we have the squares. Squares ಅಂತಂದರೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಸ್ಕ್ವೇರ್ ಇನ್ ದ ಸೆನ್ಸ್ as the name indicates the same data should be represented in terms of square. Square means length and breadth will be the same or different, not different, that will be the same. Length and breadth will be the same and height is only changing factor here. So 2002ನೊಳಗೆ ಎಷ್ಟೈತಿ, ಇಲ್ಲಿ 50. ಸೊ 50 is 1 square and 2003ನೊಳಗೆ ಎಷ್ಟೈತಿ, 75. ಸೊ 75ನ ಇಲ್ಲಿ ತೋರಿಸ್ಬೇಕು ನಾವು. ಸೊ 20, 40, 60 ಅಂತೇಳಿ ಇಲ್ಲಿ ತೋರಿಸ್ತಾರೆ ನೋಡ್ರಿ ಇಲ್ಲಿ. ಸೊ 20, 40, 60. ಆ್ಯಕ್ಚುಲಿ 2002ನ 50 ಅಂತಂದರೆ ಕಡಿಮೆ ಬಂದೈತಿ. ಇಲ್ಲಿ 20ಗೆ ತೋರಿಸ್ತಾರೆ ಇವರು, 20ಗೆಲ್ಲ ಇಲ್ಲಿ 50 ಬರಬೇಕು. ಇಲ್ಲಿ 2002ನೊಳಗೆ 2003ನೊಳಗೆ 75 ಬರಬೇಕು. ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದು ರಾಂಗ್ ಮಾಡ್ಯಾರ. ಇಲ್ಲಿ 2005 ಬಂದಿಲ್ಲ. ಇಲ್ಲಿ 2005 ಎಷ್ಟೈತಿ, 125 ಐತಿ. 125 ಕ್ರಾಸ್ ಆಗೈತಿ, ಹಾಗೆ ಇಲ್ಲ ಅದು. ಸೊ ಅದನ್ನು ಇಲ್ಲಿ ಮಾಡಿಲ್ಲ ಅವರು, ಅದು ರಾಂಗ್ ಐತಿ. ಇದು ಆ್ಯಕ್ಚುಲಿ ದಿಸ್ ಹೈಟ್ ಈಸ್ ಫಾರ್ ಎಷ್ಟೈತಿ, ಇದು 75. ದಿಸ್ ಈಸ್ ಫಾರ್ 75. ದಿಸ್ ಈಸ್ ಫಾರ್ ಅಲ್ಲ, ಲಾಸ್ಟ್ ಒನ್ ಈಸ್ ಫಾರ್ ಅಬೋವ್ 80 ಆ್ಯಂಡ್ ಇನ್ ಬಿಟ್ವೀನ್ 80 ಆ್ಯಂಡ್ 90. ದಿಸ್ ಒನ್ ಈಸ್ 80 ಆ್ಯಂಡ್ 90. 2005ನೊಳಗಿದ್ದು. 2004ನೊಳಗೆ ಇದ್ದಿದ್ದು ಎಷ್ಟೈತಿ, 60 ಮತ್ತು 80 ನಡುವೆ 70 ಐತಿ ಇಲ್ಲಿ. ಸೊ ದಟ್ ಈಸ್ ದ ಹೈಟ್ ಅದು. ಆಮೇಲೆ ಇಲ್ಲಿ ಇದ್ದಿದ್ದು ಎಷ್ಟೈತಿ, 20, 40, 45. ಆಮೇಲೆ 50 ಇದು. ದಿಸ್ ಈಸ್ 50, 75. ಆಮೇಲೆ ಇದರ ನಡುವೆ ಇದ್ದಂಗೆ ಐತಿ. ಓಕೆ, ಸೊ ಈ ರೀತಿ ಸ್ಕ್ವೇರ್, ಡಬ್ಬಿ ಮೇಲೆ ಡಬ್ಬಿ, ಬಾಕ್ಸ್ ಮೇಲೆ ಬಾಕ್ಸ್ ಇಟ್ಟರೆ ಏನು ತೋರಿಸಲ್ಲ, ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ಸ್. ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ಬಾರ್ ಡಯಾಗ್ರಾಮ್. ನೆಕ್ಸ್ಟ್ ಒನ್ ವಿ ಹ್ಯಾವ್ ಸರ್ಕ್ಯುಲರ್ ಬಾರ್ ಡಯಾಗ್ರಾಮ್. ಸೊ ಇಲ್ಲಿ ಹೆಂಗೈತೆ ಅಂತಂದರೆ, ಸೊ circle is in nothing but 25 centimeter, 25 meter or 25 inches, whatever it may be. So the diameter will be area of ಇದಕ್ಕೇನು ಹೇಳ್ತಾರೆ, diameter will be 25 and ಪರದಿ ಅಂತಾರೆ, ಪರದಿ ಅಲ್ಲ, ಸುತ್ತಳತೆ ಮತ್ತು ಪರದಿ. diameter 25, 50, 75, 100. ಸೊ ಈ ರೀತಿ ಇದು ತೋರಿಸ್ತದೆ. So represent the following data by circle. So this will indicate 25, 50, 75 and 100. ಸೊ ಈ ರೀತಿ ಡಿಫ್ರೆಂಟ್ ಡಾಟಾ ಯೂಸ್ ಮಾಡಿ ಇಯರ್ ಬೈ ಇಯರ್. 2002ನಲ್ಲಿ 25 ಇತ್ತು, 2003ನೊಳಗೆ 50 ಇತ್ತು, ಆಮೇಲೆ 2004ನಲ್ಲಿ 75 ಇತ್ತು, 2005ನೊಳಗೆ
100 ಇತ್ತು. ಸೊ ಈ ರೀತಿ ಡಾಟಾ ತೊಗೊಂಡು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದೀಸ್ ಆರ್ ದ 2 ಡೈಮೆನ್ಷನಲ್. ಸೊ ಇಲ್ಲಿ 2 ಡೈಮೆನ್ಷನ್, ಸೆಕೆಂಡ್ ಒನ್ 2 ಡೈಮೆನ್ಷನ್ ಒಳಗೆ ಏನೇನು ಕಲ್ತೀವಿ ನಾವು? ನಂಬರ್ 1 ಈಸ್ ರೆಕ್ಟ್ಯಾಂಗ್ಯುಲರ್ ಏರಿಯಾ ಡಯಾಗ್ರಾಮ್, ನಂಬರ್ 2 ಈಸ್ ಸ್ಕ್ವೇರ್ ಏರಿಯಾ ಡಯಾಗ್ರಾಮ್, ನಂಬರ್ 3 ಈಸ್ ಸರ್ಕಲ್ ಸ್ಕ್ವೇರ್ ಡಯಾಗ್ರಾಮ್. ಸೊ ಈ ರೀತಿ 3 2 ಡೈಮೆನ್ಷನಲ್ ಡಯಾಗ್ರಾಮ್ ಡಾಟಾ ರೆಪ್ರೆಸೆಂಟೇಷನ್ ಕಲಿತೀವಿ ನಾವು. ಸೊ ಅದೇ ರೀತಿ 2 ಡೈಮೆನ್ಷನ್ ಒಳಗೆ ಸರ್ಕಲ್ಸ್ ಅಂತಂದರೆ ಇದು ಜಸ್ಟ್ ಇದು 1 ಡೈಮೆನ್ಷನಲ್ ಸರ್ಕಲ್. ಅದೇ ರೀತಿ ಪೈ ಡಯಾಗ್ರಾಮ್ ಕೂಡ 2 ಡೈಮೆನ್ಷನಲ್ ಡಯಾಗ್ರಾಮ್. ಪೈ ಆಯಿತು, ರೊಟ್ಟಿ ಆಯಿತು, ನಾವು ಹಿಂಗೆ ಹೇಳ್ತೀವಿ ಬ್ರೆಡ್ಡನ್ನು ಸ್ಲೈಸ್ ಮಾಡೋದಕ್ಕೆ ಅದಕ್ಕೆ ಹೇಳ್ತೀವಿ ನಾವು. ಸೊ 2 ಡೈಮೆನ್ಷನಲ್ ಏರಿಯಾ ಡಯಾಗ್ರಾಮ್ ಅಂತ ಕೂಡ ಕರಿತೀವಿ ನಾವು. ಓಕೆ. ಸೊ ನೆಕ್ಸ್ಟ್ 3 ಡೈಮೆನ್ಷನಲ್ ಡಯಾಗ್ರಾಮ್ ಮೀನ್ಸ್ ದೇರ್ ವಿ ಲರ್ನ್ ಕ್ಯೂಬ್, ಸಿಲಿಂಡರ್ ಆ್ಯಂಡ್ ಸ್ಪಿಯರ್. ಕ್ಯೂಬ್, ಸಿಲಿಂಡರ್ ಆ್ಯಂಡ್ ಸ್ಪಿಯರ್ ಮೀನ್ಸ್ ಕ್ಯೂಬ್ ಮೀನ್ಸ್ ವಿ ಹ್ಯಾವ್ ಕೋನಗಳು ಏನಂತೀವಿ, ಕೋನಗಳಂತೀವಿ, ಏನಂತೀವಿ ಕನ್ನಡದೊಳಗೆ ಇದಕ್ಕೆ? ಕೋನ ಇದ್ದಂಗೆ ಇರ್ತದೆ ನೋಡಿ, ಗ್ಲಾಸ್ ವೆಸಲ್ ಹಿಂಗಿರ್ತಾವಲ್ಲ ಇದು. ಸೊ ಇದು ಕ್ಯೂಬ್. ಹಾಂ, ಸಿಲಿಂಡರ್ ಇಸ್ ಡಿಫ್ರೆಂಟ್, ಕ್ಯೂಬ್ ಇಸ್ ಡಿಫ್ರೆಂಟ್. ಇಲ್ಲಿ ನೋಡ್ರಿ 3 ಟೈಪ್ಸ್ ಇರ್ತವೆ ಇದ್ರೊಳಗೆ. ಗೋಪುರ ಕರೆಕ್ಟ್. ಗುಡಿ ಮೇಲೆ ಇರ್ತಾವಲ್ಲ ಗೋಪುರ. ಕ್ಯೂಬು, ಸಿಲಿಂಡ್ರು. ಇದು ಕ್ಯೂಬ್ ಅಂತಂದರೆ ಏನು ರೀ? ಇದು ಕ್ಯೂಬ್ ಅಂತಂದರೆ ಗೋಪುರ. ಇದು ಗೋಪುರ ಆಕಾರದಲ್ಲಿರುವುದು ಇದು. ಸೊ ಈ ರೀತಿ 2002 ಕಡಿಮೆ ಇತ್ತು, 2003 ಜಾಸ್ತಿ ಆಯಿತು, 2004 75 ಆಯಿತು, 2005 100 ಆಯಿತು. ಸೊ ಈ 100 ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್, ಇಲ್ಲಿ ನೋಡ್ಬೋದು, ಚಿತ್ರ ನೋಡ್ಬೋದು, ಕಂಪ್ಲೀಟ್ ಇದೆ. ಇಲ್ಲಿ ಮೇಲ್ಗಡೆಯಿಂದ ಕಟ್ ಮಾಡ್ಯಾರ, ಇಲ್ಲಿ ಇನ್ನೂ ಕಟ್ ಮಾಡ್ಯಾರ, ಇಲ್ಲಿ 25 ಅಂದರೆ ಇನ್ನೂ ಲೀಸ್ಟ್ ಕಟ್ ಮಾಡ್ಯಾರ, 25% ಹೈಟ್. ಸೊ ಏರಿಯಾ ಶುಡ್ ಬಿ ವಾಲ್ಯೂಮ್ ಶುಡ್ ಕಂಟೈನ್ 25%, 50% ಆರ್ 75% ಆರ್ 100%. ಸೊ ಇಲ್ಲಿ ಈಸಿಯಾಗಿ ಈ ರೀತಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿರಿ. ಸೊ ಕ್ಯೂಬ್ಸ್ ಶುಡ್ ಗಿವ್ ದ ವ್ಯಾಲ್ಯೂ, ಎಕ್ಸ್ ಆ್ಯಕ್ಸಿಸ್ ಶುಡ್ ಗಿವ್ ದ ಇಯರ್ ಆ್ಯಂಡ್ ವೈ ಆ್ಯಕ್ಸಿಸ್ ಶುಡ್ ಗಿವ್ ಅಸ್ ದ ವ್ಯಾಲ್ಯೂ. ಸೊ ದಿಸ್ ಈಸ್ ಕ್ಯೂಬ್ಸ್. ಸಿಮಿಲರ್ಲಿ ವಾಟ್ ವಿ ಹ್ಯಾವ್, ಇದ್ರಂಗೆ ಏನೈತಿ ನಮಗೆ ಸಿಲಿಂಡರ್ ಕೂಡ ಇದೆ. ಸಿಲಿಂಡರ್ ಕೂಡ 2002, 2003, 2004 and 2005 ಸೇಮ್ ಡಾಟಾ. 25%, 50%, 75%, 100%. 100% ನೋಡ್ರಿ ಇಲ್ಲಿ ಮೇಲ್ಗಡೆ ಕಂಪ್ಲೀಟ್ ಮೇಲಿನ ಲೈನಿಗೆ ಇದೆ. 50% ಲೈನಿಗೆ 50 2003 ಇಯರ್ ಡಾಟಾ ಸಿಲಿಂಡರ್ ಐತಿ. ಅದ್ರ ಇದ್ರದ್ದು ಅರ್ಧ 2003 ಅರ್ಧ 25% ಆಕೈತಿ, ಅದು 2002 ಐತಿ. ಮತ್ತು 2003 ಮತ್ತು 2005 100 ಮತ್ತು 25% ನಡುವೆ ಎಷ್ಟು ಬಂದೈತಿ? 75%. ಸೊ ದಟ್ ಈಸ್ ಇಂಡಿಕೇಟೆಡ್ ಬೈ ದಿಸ್ cylinder. Okay. Similarly we have spheres in the sense ಇಲ್ಲಿ ಸ್ಪಿಯರ್ಸ್ ಸ್ಮಾಲ್ ರಿಂಗ್, ಸ್ಮಾಲ್ ಗೋಳಗಳು, ಸಣ್ಣ ಗೋಳಗಳು, ಸಣ್ಣ ಸೈಜು, ದೊಡ್ಡ ಸೈಜು ಬಾಲ್ಸ್ ಏನು ಹೇಳ್ತೀವಿ ನಾವು, ಅವನ್ನೆಲ್ಲ ಇಲ್ಲಿ ಹೈಟ್ ವೈಸ್ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ನೊಳಗೆ ತೋರಿಸ್ಯಾರ, ಟ್ರೈ ಮಾಡಿದ್ದಾರೆ ಇಲ್ಲಿ. ಸೊ ದಟ್ ವಿಲ್ ಬಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್. ಇಫ್ ದ ರೇಡಿಯಸ್ ಯಾವುದೋ ಒಂದು ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಅದರ ಗೋಳನೇ ಚೇಂಜ್ ಆಗ್ತದೆ. ಸೊ ಹಂಗಾಗಿ ಅದರ ವಾಲ್ಯೂಮ್ ಕೂಡ ಬೇರೆ ಬೇರೆ ಆಗ್ತದೆ. ಸೊ ಸೈಜು ಇದೆಲ್ಲ ಬೇರೆ ಬೇರೆ ಆಗ್ತದೆ. ಸೊ ಈ ರೀತಿ ತೋರಿಸ್ಬೋದು ನಾವು. ಸೊ 3 ಡೈಮೆನ್ಷನ್ಸ್ನೊಳಗೆ ತೋರಿಸ್ಬೋದು. 3 ಡೈಮೆನ್ಷನ್ಸ್ನೊಳಗೆ ಎಷ್ಟು ಟೈಪ್ ಇರ್ತವೆ? ಕ್ಯೂಬ್, ಸಿಲಿಂಡರ್ ಆ್ಯಂಡ್ ಸ್ಪಿಯರ್. ಕ್ಯೂಬ್, ಸಿಲಿಂಡರ್ ಆ್ಯಂಡ್ ಸ್ಪಿಯರ್, ದೀಸ್ ಆರ್ ದ 3 ಡೈಮೆನ್ಷನಲ್. ಸೊ 3 dimensional data representation. Okay, so this is all about data representation. So that is so objective of the class 5 is, so what is this? Types of diagram. Okay, so what are the types of diagram? So we can represent the data, given data. ನಮಗೆ ಕೊಟ್ಟಿರುವಂಥ ದತ್ತಾಂಶವನ್ನು ನಾವು 3 ಭಾಗಗಳಲ್ಲಿ ಅಥವಾ 3 ತರಹದಲ್ಲಿ 3 ವಿಧಾನಗಳಲ್ಲಿ ನಾವು ಅದನ್ನು ತೋರಿಸಬಹುದು. ಒಂದನೇದು ಯಾವುದಿದು? 1 ಡೈಮೆನ್ಷನಲ್ ಆರ್ ಬಾರ್ ಡಯಾಗ್ರಾಮ್. ಲಂಬಾಕಾರ, ಉದ್ದ, ಅದಕ್ಕೆ ಹೇಳ್ತೀವಿ ಲಂಬಾಕಾರ, ಅಡ್ಡ ಸಾಲು, ಉದ್ದ ಸಾಲು, ಕಂಬ ಸಾಲು, ಉದ್ದ ಸಾಲು, ಏನು ಹೇಳ್ತಿರೋದು ಕಂಬ ಸಾಲು ಮತ್ತು ಉದ್ದ ಸಾಲು. ಓಕೆ, ಸೊ ಅವು ಬಾರ್ ಡಯಾಗ್ರಾಮ್ಸ್ ಆರ್ ನಥಿಂಗ್ ಬಟ್ ವರ್ಟಿಕಲ್ ಬಾರ್ ಡಯಾಗ್ರಾಮ್ಸ್ ಆರ್ ಹಾರಿಜಾಂಟಲ್ ಬಾರ್ ಡಯಾಗ್ರಾಮ್ಸ್, ಎರಡೂ ಇರ್ಬೋದು. ಇದರೊಳಗೆ ಸಿಂಪಲ್ ಅಂತಂದರೆ ಒಂದೊಂದೇ ಬಾರ್ ಡಯಾಗ್ರಾಮ್ಸ್ ಇರ್ತವೆ. ಉದ್ದ ಇರ್ಬೋದು ಅಥವಾ ಅಡ್ಡನೂ ಇರ್ಬೋದು ಇದರೊಳಗೆ. ಸೊ ಮಲ್ಟಿಪಲ್ ಅಂತಂದರೆ ಉದ್ದ ಇರ್ಬೋದು, ಅಡ್ಡನೂ ಇರ್ಬೋದು, ಬಟ್ ಒಂದ್ರ ಬದಲು 2, 3 ಇರ್ತವೆ. ಇಲ್ಲಿ 2, 3, 4 ಈ ರೀತಿ ಮಲ್ಟಿಪಲ್ ಡಾಟಾ ಸಿಂಪಲ್ ಬಾರ್ ಡಯಾಗ್ರಾಮ್ಸ್ ಇರ್ತವೆ. ಸಬ್ಡಿವೈಡೆಡ್ ಆರ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಅಂತಂದರೆ ಸೊ ಒಂದೊಂದಕ್ಕೆ ಎಷ್ಟೆಷ್ಟು ಆಗ್ತದೆ ಟೋಟಲ್ ಬಂದಂಗೆ ನಾವು ಬರಿತೀವಿ. 10 ಇನ್ಕಮ್ ಇಷ್ಟು ಮತ್ತು ಈ ಒಂದು ಕಡೆಯಿಂದ ಒಂದೊಂದು ಸಬ್ಡಿವೈಡೆಡ್ ಬಾರ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ನಾವು ತೋರಿಸ್ತೀವಿ ನಾವು. ಓಕೆ, ಸೊ ದಿಸ್ ಈಸ್ ಆಲ್ ಅವರ್ ಎಲ್ಲರಿಗೂ ಹಲೋ. So this is all about class 5 types of bar diagrams ಅಂತೇಳಿ ಅಂದ್ಕೊಂಡಿದ್ವಿ. ಕ್ಲಾಸ್ 5th ಕ್ಲಾಸ್ ಕಂಟೆಂಟ್ ಇದೆಲ್ಲ. ಓಕೆ, ನೆಕ್ಸ್ಟ್
ಅದಾದಮೇಲೆ ಇನ್ನು ಎಲ್ಲೋಯ್ತಲ್ಲ 2 ಡೈಮೆನ್ಷನಲ್ ಆಯಿತು, 3 ಡೈಮೆನ್ಷನಲ್ ಆಯಿತು. ನೆಕ್ಸ್ಟ್ ಗ್ರಾಫ್ಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂಥೇಳಿ. ಗ್ರಾಫ್ಸು ಮತ್ತು ಬಾರ್ ಡಯಾಗ್ರಾಮ್ಸ್ಗೆ ಏನು ಡಿಫ್ರೆನ್ಸ್ ಐತಿ, ಸೊ ಅದನ್ನು ಕಲಿತೀವಿ. ಈಗ ಕ್ಲಾಸ್ 6 ಅಂತ ಅಂದ್ಕೊಂಡಿದ್ವಿ. ಇದು ಕ್ಲಾಸ್ 6ನೊಳಗೆ ಏನು ಕಲಿಬೇಕು ಅಂತಂತಂದರೆ ಗ್ರಾಫ್ಸ್ ಕಲಿಬೇಕು ಅಂತ ಇದ್ವಿ. ಗ್ರಾಫ್ಸು ಮತ್ತು ಬಾರ್ ಡಯಾಗ್ರಾಮ್ಸ್ಗೆ ಏನು ಡಿಫ್ರೆನ್ಸ್ ಅಂತಂದರೆ ಬಾರ್ ಡಯಾಗ್ರಾಮ್ಸು ಯೂನಿಡೈರೆಕ್ಷನಲ್, ಬೈ ಡೈರೆಕ್ಷನಲ್, ಐ ಮೀನ್ ಸಿಂಪಲ್ 1 ಡೈಮೆನ್ಷನಲ್, 2 ಡೈಮೆನ್ಷನಲ್, 3 ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ಸಿಗೆ ಮತ್ತು ಗ್ರಾಫ್ಸಿಗೆ ಏನು ಡಿಫ್ರೆನ್ಸ್ ಅಂತಂದರೆ ಗ್ರಾಫ್ಸ್ ವಿಲ್ ಗಿವ್ ಕಂಟಿನ್ಯೂಸ್ ಡಾಟಾ ರೆಪ್ರೆಸೆಂಟೇಷನ್, ವೇರ್ ಆಸ್ ದ ಬಾರ್ಸ್ ವಿಲ್ ನಾಟ್ ಗಿವ್ ದ ಕಂಟಿನ್ಯೂಸ್ ಡಾಟಾ ರೆಪ್ರೆಸೆಂಟೇಷನ್. ಓಕೆ, ಅರ್ಥ ಆಯ್ತಾ? ಸೊ ಗ್ರಾಫ್ಸ್ನ ನಾವು ಆಟೋಮೆಟಿಕ್ಕಾಗಿ ಅಥವಾ ಕಂಟಿನ್ಯೂಸ್ಲಿ ಡಾಟಾ ರೆಕಾರ್ಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ಬೋದು. ಆನ್ಲೈನ್ ಯೂಸ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ, ನಾವು ಗ್ರಾಫ್ಸ್ ಯೂಸ್ ಮಾಡ್ತೀವಿ. ಸೊ ತಾವೆಲ್ಲ ನೋಡಿರ್ಬೋದು, ಯಾವುದಾದ್ರೂ ಹಾರ್ಟ್ ಬೀಟ್ ಆಯಿತು, ಫಿಲ್ಮ್ನೊಳಗೆ ತೋರಿಸ್ತಾರಲ್ಲ, ಹಾಸ್ಪಿಟ್ಲ್ನೊಳಗೆ ಅವ್ರು ಮಕ್ಕೊಂಡಿರ್ತಾರೆ, ಅವ್ರಿಗೆ ಡಿಗ್ ಅಂತಂದು ಕಂಟಿನ್ಯೂಸ್ ಲೈನ್ ಹೊಡ್ಕೊತಿರ್ತದೆ. ಅಲ್ಲಿ ಬಾರ್ ಡಯಾಗ್ರಾಮ್ ಬರೋಂಗಿಲ್ಲ, ಅಲ್ಲಿ ಏನು ಬರ್ತಾವೆ, ಅದು ಗ್ರಾಫ್ಸ್ ಬರ್ತಾವೆ. ಗ್ರಾಫ್ಸ್ ಎದಕ್ಕೆ ಅಂತಂತಂದರೆ ಅಡ್ಡ ಸಾಲು ಉದ್ದ ಸಾಲು ಬರೋಂಗಿಲ್ಲ. 1 ಡೈಮೆನ್ಷನಲ್ ಆಯಿತು, 2 ಡೈಮೆನ್ಷನಲ್ ಆಯಿತು, 3 ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ಸ್ ಬರೋಂಗಿಲ್ಲ. ಯಾಕಂತಂದರೆ ಅಲ್ಲಿ ಕಂಟಿನ್ಯೂಸ್ ಡಾಟಾ ಕೌಂಟ್ ಮಾಡೋಕ್ಕಾಗಿಲ್ಲ. ಸೊ ಗ್ರಾಫ್ಸು ಮತ್ತು ಫ್ರೀಕ್ವೆನ್ಸಿ ಇತ್ತಂತಂದರೆ ಮಾತ್ರ ನಾವೇನು ಮಾಡ್ಬೋದು, ಕಂಟಿನ್ಯೂಸ್ ಡಾಟಾನ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಕಂಟಿನ್ಯೂಸ್ ಡಾಟಾನ ರೆಕಾರ್ಡ್ ಮಾಡಬಹುದು. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಾರ್ ಡಯಾಗ್ರಾಮ್ ಆ್ಯಂಡ್ ಗ್ರಾಫ್ ಡಯಾಗ್ರಾಮ್. ಅರ್ಥ ಆಯಿತು? ಓಕೆ. ಅಡ್ವಾಂಟೇಜಸ್. ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಗ್ರಾಫ್ಸ್ ಆರ್ ಅಟ್ರಾಕ್ಟಿವ್, ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪ್ರೆಸಿವ್. ಬಾರಿ ಬರ್ದಾರೆ ಅವರು. ಗ್ರಾಫ್ಸ್ ಆರ್ ಅಟ್ರಾಕ್ಟಿವ್, ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪ್ರೆಸಿವ್ ಅಂತಂತೇಳಿ ಬರ್ದಾರೆ. ಓಕೆ, ನೋ ಪ್ರಾಬ್ಲಮ್. ಸೊ ಇದು ಕಂಟಿನ್ಯೂಸ್ ಆಗಿ ಬರ್ಬೋದು. ಸೆಕೆಂಡ್ ಒನ್, ನೋ ನಾಲೆಜ್ ಆಫ್ ಮ್ಯಾಥಮೆಟಿಕ್ಸ್ ಈಸ್ ರಿಕ್ವೈರ್ಡ್. ಸೊ ಗ್ರಾಫ್ಸ್ನೊಳಗೆ ಏನು ಬೇಕಾಗಿಲ್ಲ, ಅಲ್ಲಿ ಎಕ್ಸ್ ಆ್ಯಕ್ಸಿಸ್ ಇಷ್ಟೈತಿ, ವೈ ಆ್ಯಕ್ಸಿಸ್ ಇಷ್ಟು ಫಿಕ್ಸ್ ಇರ್ತೈತಿ. ಅದು ಸ್ಕೇಲ್ ಚೇಂಜ್ ಮಾಡೋಂಗಿಲ್ಲ, ಏನಿಲ್ಲ. ಸೊ 1:2, 1:4 ಅಥವಾ ಹಿಂಗೆ ಏನು ಪರ್ಸೆಂಟೇಜ್ ತೆಗೆದು ಹೀಗೆಲ್ಲ ತೆಗೆದು ಏನು ಮಾಡೋದು ಬೇಕಾಗಿರೋಂಗಿಲ್ಲ. ಇಲ್ಲಿ ಕಂಟಿನ್ಯೂಸ್ಸು ಬರ್ತೈತಿ. ನಾವು ಕ್ರಿಕೆಟ್ ನೋಡ್ತಿರ್ತೀವಿ, IPL ನೋಡ್ತೀವಿ ಅಥವಾ ಯಾವುದೋ ಒಂದು ಮ್ಯಾಚ್ ನೋಡ್ತಿರ್ತೀವಿ ಅಂತಂದರೆ ಅಲ್ಲಿ ಏನು ತೋರಿಸ್ತದ, ಒಂದು ಪಾಕಿಸ್ತಾನವ್ರದ್ದು ಗ್ರೀನ್ ಲೈನ್ಲೇ ತೋರಿಸ್ತದ, ಇಂಡಿಯಾದವ್ರದ್ದು ಬ್ಲೂ ಲೈನ್ಲೇ ಸ್ಕೋರ್ ಮ್ಯಾಚ್ ತೋರಿಸಿರ್ತೈತಿ. ಅವ್ರು ಎಲ್ಲೆಲ್ಲಿ ವಿಕೆಟ್ ಬಿದ್ದಾವ ಅಲ್ಲಲ್ಲಿ ಏನು ಬರ್ತಾವೆ, ನಮ್ಮದು ಡಾಟ್ ಬರ್ತಾವಲ್ಲಿ, ರೆಡ್ ಡಾಟ್ ಅಥವಾ ವಿಕೆಟ್ ಹೋಗಿದ್ದಲ್ಲೆಲ್ಲ ಒಂದೊಂದು ಬಾಲ್ ಕುಂದಿರ್ತೈತಿ. ಸೊ ಅದಕ್ಕೇನು ಹೇಳ್ತೀವಿ ನಾವು, ಔಟ್ ಆಗಿದ್ದು ಅಂತಂದೇಳಿ ತೋರಿಸ್ತದೆ. ಬಟ್ ಅದೇ ಹೈಯೆಸ್ಟ್ ಸ್ಕೋರ್ ಮಾಡಿದ್ದು ಯಾರು ಹೆಂಗೆ ಅಂತ ಅನಲೈಸ್ ಮಾಡ್ಬೇಕಂತಂದ್ರೆ ಅವಾಗ ಬಾರ್ ಡಯಾಗ್ರಾಮ್ ತೋರಿಸ್ತಾರೆ. ಫಸ್ಟ್ ಓವರ್ನಾಗ, ಸೆಕೆಂಡ್ ಓವರ್ನಾಗ, ಥರ್ಡ್ ಓವರ್ನಾಗ ಅಂತೇಳಿ ಈ ರೀತಿ ತೋರಿಸ್ತಾರೆ. ಬಟ್ ಕಂಟಿನ್ಯೂಸ್ ಡಾಟಾ ಫಸ್ಟ್ ಓವರಿಂದ ಹಿಡಿದು ಎಂಡ್ ತನಕ ಎಷ್ಟು ಸ್ಕೋರ್ ಮಾಡ್ಯಾರ, ಇವ್ರದ್ದು ಮೇಲೆ ಹೋಗಿತ್ತಾ, ಇವರು 5th ಓವರ್ನ ಇವ್ರು ಚಲೋ ಆಡಿದ್ರಾ, 6th ಓವರ್ನ ಅವ್ರು ಚಲೋ ಆಡಿದ್ರಾ ಅಂತ ಅದೆಲ್ಲ ನೋಡ್ಲಿಕ್ಕೆ ಏನು ಬೇಕು, ನಮ್ಗೆ ಗ್ರಾಫ್ ಬೇಕು. ಸೊ ದಟ್ಸ್ ವೈ ನೋ ಮ್ಯಾಥಮೆಟಿಕ್ಸ್ ಈಸ್ ರಿಕ್ವೈರ್ಡ್ ಗ್ರಾಫ್ಸನ್ನ ಕಲಿಬೇಕಂತಂದರೆ. This is the simplest method of representing data or presenting the data. And then number 4, ಕಂಪ್ಯಾರಿಸನ್ ಮೇಡ್ ಈಸಿ. ಸೊ ಇಲ್ಲಿ ಗ್ರಾಫ್ಸ್ನಾಗ ಏನು ಈಸಿ ಕಂಪೇರ್ ಮಾಡತ್ತೀವಿ ನಾವು, ಕಂಪ್ಯಾರಿಸನ್ ಭಾಳ ಈಸಿ ಆಗ್ತದೆ. ಪಾಕಿಸ್ತಾನದವರು 5th ಸ್ಕೋರ್ನೊಳಗೆ ಕಡಿಮೆ ಹೊಡೆದಿದ್ರು, ನಮ್ಮವ್ರು 5th ಓವರ್ನೊಳಗೆ ಮಸ್ತ್ ಹೊಡೆದ್ರು. ಆಮೇಲೆ 5th to 10th ಚಲೋ ಆಡ್ಯಾರ, ಅವ್ರು ಸರಿಯಾಗಿ ಆಡಿಲ್ಲ. ಆಮೇಲೆ ಅವ್ರು 10 to 15 ಓವರ್ನ ಚಲೋ ಆಡ್ಯಾರ, ನಮ್ಮವ್ರು ಚಲೋ ಆಡ್ಯಾರ. ಸೊ ಈ ರೀತಿ ನಾವು ಕಂಪ್ಯಾರಿಸನ್ ಮಾಡೋಕ್ಕೆ ಭಾಳ ಈಸಿ ಆಗ್ತದೆ. ಓಕೆ. ಆಮೇಲೆ ಇಟ್ ಮೇ ಬಿ ಯೂಸ್ಡ್ ಇನ್ ಡಿಟರ್ಮೈನಿಂಗ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಆಲ್ಸೋ. ಸೊ ಗ್ರಾಫ್ಸ್ನ ಯೂಸ್ ಮಾಡಿ ನಾವು ಇದಕ್ಕೆ ಯೂಸ್ ಮಾಡ್ಬೋದು ಅಂದರೆ ಮೀನ್, ಮೋಡ್, ಮೀಡಿಯನ್ ಅಂತೇಳಿ 3 ಇವನ್ನ ಪ್ಯಾರಾಮೀಟರ್ಸ್ನ ನಾವು ಈಸಿಯಾಗಿ ಅನಲೈಸ್ ಮಾಡ್ಬೋದು. ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಸೊ ವಾಟ್ ಯು ಮೀನ್ ಬೈ ಮೀನ್, ವಾಟ್ ಯು ಮೀನ್ ಬೈ ಮೀಡಿಯನ್, ವಾಟ್ ಯು ಮೀನ್ ಬೈ ಮೋಡ್? ಮೀನ್ ಈಸ್ ನಥಿಂಗ್ ಬಟ್ ಮೀನ್ ಅಂತಂದರೆ ಸೊ ದ ವ್ಯಾಲ್ಯೂ ವಿಚ್ ಈಸ್ average that is nothing but mean. And what is median? Median is the one value which is ಫ್ರಮ್ ಒನ್ ಪರ್ಟಿಕ್ಯುಲರ್ ವ್ಯಾಲ್ಯೂ. ಅಂದರೆ ಒಂದು ನಾರ್ಮಲ್ ವ್ಯಾಲ್ಯೂ ಇಷ್ಟು ಇರಬೇಕು, ಆ ನಾರ್ಮಲ್ ವ್ಯಾಲ್ಯೂಯಿಂದ ಎಷ್ಟು ದೂರ ಐತಿ, ಎಷ್ಟು ಸಮೀಪ ಐತಿ, ಹೆಂಗೈತಿ ಅದು, ದಟ್ ಈಸ್ ನಥಿಂಗ್ ಬಟ್ ಮೀಡಿಯನ್. ಆಮೇಲೆ ಮೋಡ್ ಅಂತಂದ್ರೇನು? ಸೊ ಮೋಡ್ ಅಂತಂದರೆ ವಿಚ್ ಈಸ್ ಕಂಟಿನ್ಯೂಸ್ಲಿ ರಿಪೀಟಿಂಗ್ ಆರ್ ಮೋರ್ ಟೈಮ್ಸ್ ಇಟ್ ಈಸ್ ರಿಪೀಟಿಂಗ್, ದಟ್ ಈಸ್ ಫ್ಯಾಷನ್ ಅಂತ ಕೂಡ ಅನ್ಬೋದು ಮೋಡ್ ಅಂತಂದರೆ. Okay, 3 types of data could be easily analyzed by graph, but that cannot be done by ಇದರಿಂದ ಬಾರ್ ಡಯಾಗ್ರಾಮಿಂದ ಆಗಂಗಿಲ್ಲ. ಸೊ ಡಿಸಡ್ವಾಂಟೇಜಸ್ ಆಫ್ ಗ್ರಾಫಿಂದ ಏನು ಡಿಸಡ್ವಾಂಟೇಜ್ ಇರ್ತೈತಿ ಅಂದರೆ, ಕರ್ವ್ ಸಿಂಪ್ಲಿ ಶೋಸ್ ಟೆಂಡೆನ್ಸಿ ಆ್ಯಂಡ್ ಫ್ಲಕ್ಚುಯೇಷನ್ಸ್ ಬಟ್ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಆರ್ ನಾಟ್ ನೋನ್.
ಸೊ ಇಲ್ಲೇನಂತಂದರೆ ಕರ್ವ್ಸ್ ಇರ್ತವೆ ಇದರೊಳಗೆ. ಗ್ರಾಫ್ಸ್ನೊಳಗೆ ಏನು ಕಾಣ್ತಾವೆ ನಾವು, ಅವು ಸುಮ್ಮನೆ ಲೈನ್ಗಳಿರ್ತವೆ, ಮೇಲೆ ಇರ್ತದೆ ಕೆಳಗೆ ಇರ್ತದೆ. ಅದು ಸೆನ್ಸೆಕ್ಸ್ ಗ್ರಾಫ್ ನೋಡಿರ್ಬೋದು ನೀವು, ಸುಮ್ಮನೆ ಮೇಲೆ ಹೋಗ್ತಿರ್ತದೆ ಕೆಳಗೆ ಬರ್ತಿರ್ತದೆ, ಅದು ಏನಂತ ಗೊತ್ತಾಗಂಗಿಲ್ಲ ಒಂದೊಂದು ಸಲ. ಸೊ ದಟ್ ಈಸ್ ನಥಿಂಗ್ ಬಟ್ ಕರ್ವ್ಸ್ ಆರ್ ಸಿಂಪ್ಲಿ ಟೆಂಡೆನ್ಸಿ ಆಫ್ ಏನಿದು ಫ್ಲಕ್ಚುಯೇಷನ್ಸ್, ಹೆಚ್ಚು ಕಡಿಮೆ ತೋರಿಸಿರ್ತದೆ. ಬಟ್ ಕರೆಕ್ಟ್ ವ್ಯಾಲ್ಯೂ ಎಷ್ಟು ಇರಬೇಕು ಅಂತೇಳಿ ನಮಗೆ ಗೊತ್ತಾಗಂಗಿಲ್ಲ. ಸೊ ಅದು ಒಂದು ಡಿಸಡ್ವಾಂಟೇಜ್ ಇದು. ಎರಡನೇದು ಏನಂತಂದರೆ ಇಟ್ ಮೇ ಈವನ್ ಮಿಸ್ಲೀಡ್ ವಿಚ್ ಡಿಪೆಂಡ್ಸ್ ಅಪಾನ್ ದ ಸ್ಕೇಲ್ ಯೂಸ್ಡ್. ಓಕೆ, ಸೊ ಇದು ಕೆಲವೊಂದು ಸಲ ಏನು ಸಾಧ್ಯತೆ ಇರ್ತಾವೆ ಅಂತಂದರೆ, ಸ್ಕೇಲ್ ಯಾವ ಯೂನಿಟಿಂದ ನಾವು ಮೆಜರ್ ಮಾಡ್ತಿರ್ತೀವೋ ಆ ಸ್ಕೇಲ್ನ ಮರೆಯೋ ಚಾನ್ಸಸ್ ಇರ್ತಾವೆ, ಅಥವಾ ಅದರಿಂದ ಡಿವೇಟ್ ಆಗೋ ಚಾನ್ಸಸ್ ಇರ್ತವೆ. ಸೊ ಅಕ್ಯುರಸಿ ಈಸ್ ಇಗ್ನೋರ್ಡ್. ಅಕ್ಯುರಸಿ ಇಲ್ಲಿ ಅಕ್ಯುರಸಿ ಇನ್ ದ ಸೆನ್ಸ್ ನಿಖರವಾಗಿ ಇಷ್ಟೇ ಪ್ರಮಾಣ ಇರಬೇಕು ಅಂತ ಹೇಳಿ ಏನು ಅಂದ್ಕೊಂಡಿರ್ತೀವಲ್ಲ, ಅದು ಒಂದೊಂದು ಸಲ ಸಿಗಂಗಿಲ್ಲ. ಆಮೇಲೆ ಓನ್ಲಿ 1 or 2 ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ depicted. So 1 or 2 characters can be depicted. That is one of the disadvantage. ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್ನ ನಾವಿಲ್ಲಿ ಡಿಪಿಕ್ಟ್ ಮಾಡೋಕ್ಕಾಗಿಲ್ಲ, ಅಂದರೆ ತೋರ್ಸೋಕ್ಕಾಗಿಲ್ಲ ಪಿಕ್ಚರೈಸ್ ಆಗಿ. ಗ್ರಾಫ್ ವೇರಿಯೇಷನ್ಸ್ನೊಳಗೆ ತೋರ್ಸೋಕ್ಕಾಗಿಲ್ಲ. ಓಕೆ, ಹೇಳಿದೆ ನಾನು ನಿಮ್ಗೆ, ಇವರು 10 to 15 hours ಇಷ್ಟು ಸ್ಕೋರ್ ಮಾಡಿದ್ರಂತ ಮಾತ್ರ ಗೊತ್ತಾಗ್ತದೆ ಅಷ್ಟೇ. ಇವ್ರ ಸ್ಕೋರ್ ಜಾಸ್ತಿ ಇತ್ತು, ಅವ್ರ ಸ್ಕೋರ್ ಕಡಿಮೆ ಇತ್ತು ಅಂತೇಳಿ ಮಾತ್ರ ಗೊತ್ತಾಗ್ತದೆ. ಬಟ್ ಆ ಸ್ಕೋರ್ನ ಇಂಡಿವಿಜುವಲ್ ಓವರ್ನೊಳಗೆ ಎಷ್ಟು ಸ್ಕೋರ್ ಮಾಡಿದ್ರು ಅಂತೇಳಿ ಗೊತ್ತು ಮಾಡಲಿಕ್ಕೆ ಆಗಂಗಿಲ್ಲ. ಓಕೆ, ಗ್ರಾಫ್ಸ್ ಕೆನಾಟ್ ಸಪೋರ್ಟ್ ಸ್ಟೇಟ್ಮೆಂಟ್ಸ್. ಸೊ ಗ್ರಾಫ್ಸ್ ಕೆನಾಟ್ ಸಪೋರ್ಟ್ ಸ್ಟೇಟ್ಮೆಂಟ್ ಅಂತಂದರೆ ಇದರಿಂದ ನಾವು ಕತೆ ಬರೆಯೋಕೆ ಆಗಂಗಿಲ್ಲ. ಕತೆ ಅಂತಂದರೆ ಸಾರಾಂಶನ ಬರೆಯೋಕೆ ಆಗಂಗಿಲ್ಲ. ಇಲ್ಲಿ ಇಲ್ಲಿ ಒಂದು ಸಣ್ಣದೆಲ್ಲೋ ಒಂದು ಗ್ರಾಫ್ ಪೀಸ್ ಕೊಟ್ಟು ಇದ್ರ ಮೇಲೆ ಕತೆ ಬರೀರಿ, ಇದೇನು ಇಂಡಿಕೇಟ್ ಮಾಡ್ತಂದರೆ ಆಗಂಗಿಲ್ಲ. ಸೊ ಹಾಗಾಗಿ ಇಟ್ ಡಸಂಟ್ ಸಪೋರ್ಟ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಹಿಂಗೆ ರೀತಿ ಇರ್ತವೆ. ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಓಕೆ, ಅರ್ಥ ಆಯ್ತಂದರೆ ಕನ್ನಡದೊಳಗೆ ಆರಾಮ್ಸೆ ಬರಿಬಹುದು. ಇದನ್ನು ನೀವು ಎಷ್ಟು ಪಾಯಿಂಟ್, 5 ಪಾಯಿಂಟ್ ಅಡ್ವಾಂಟೇಜ್ ಅದ, 5 ಪಾಯಿಂಟ್ ಡಿಸ್ಅಡ್ವಾಂಟೇಜ್ ಅದಾವ. ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಈಸಿಯೊಳಗೆ ಬರಿಬೋದು, ಅಥವಾ ಇಂಗ್ಲೀಷ್ನೊಳಗೆ ಕೂಡ ನೀವು ಬರಿಬಹುದು. ಅದ್ರಾಗ ಏನಿಲ್ಲ, 2 ಲ್ಯಾಂಗ್ವೇಜ್ನೊಳಗೆ ಕೂಡ ಬರಿಬಹುದು, ಅಥವಾ ಒಂದು ಬಿಟ್ಟು ಒಂದು ನಡು ಇಂಗ್ಲೀಷ್ನೊಳಗೆ ಕೂಡ ಯೂಸ್ ಮಾಡಿ ನೀವು ಬರಿಬಹುದು. ಓಕೆ, so next coming to the diagrams, coming to the graphs. So how many types of graphs are there? Histogram, frequency polygon, frequency curve, ogives and cumulative frequency curves. So there are, the information may be presented in any one of the following method. Histogram, number 1 is histogram, number 2 is frequency polygon, number 3 is frequency curve, and number 4 is ogives or cumulative frequency curve ಅಂತ ಹೇಳಿ ಕಲಿತೀವಿ ನಾವು. ಸೊ ಇಲ್ಲಿ ಹಿಸ್ಟೋಗ್ರಾಮ್ ಮತ್ತು ಓಜಿವ್ಸ್ನ ನಾವು 2 ಕಲಿತೀವಿ ಇಲ್ಲಿ. ಆಮೇಲೆ ಫ್ರೀಕ್ವೆನ್ಸಿ ಕೂಡ ಅದು ಕೂಡ ಕಲಿಬೋದು ನಾವು. ಓಕೆ, ಸೊ ಹಿಸ್ಟೋಗ್ರಾಮ್ನೊಳಗೆ ವಾಟ್ ಈಸ್ ಹಿಸ್ಟೋಗ್ರಾಮ್? Histogram is nothing but a graph which is formed on the bar diagram. A graph which is formed on the bar diagram is nothing but histogram ಅಂತೇಳಿ ಸಿಂಪಲ್ ಆಗಿ ನಾವು ಹೇಳ್ಬೋದು. ಇದರೊಳಗೆ 2 ಟೈಪ್ಸ್ ಇರ್ತವೆ, ಹಿಸ್ಟೋಗ್ರಾಮ್ ವಿತ್ ಈಕ್ವಲ್ ಕ್ಲಾಸ್ ಇಂಟರ್ವಲ್ಸ್ ಆ್ಯಂಡ್ ಹಿಸ್ಟೋಗ್ರಾಮ್ ವಿತ್ ಅನ್ಈಕ್ವಲ್ ಕ್ಲಾಸ್ ಇಂಟರ್ವಲ್ಸ್ ಅಂತೇಳಿ 2 ಟೈಪ್ ಇರ್ತವೆ ಅಷ್ಟೇ. ಸೊ ಇಲ್ಲಿಗೆ ಆಮೇಲೆ ಬರೋಣ ಅಂತ. ಸಿಂಪಲ್ ಆಗಿ ನೀವೇನು ಡೆಫಿನೇಷನ್ ಅಂತಂದರೆ, ಇದರಿಂದ ಏನು ಡೆಫಿನೇಷನ್ ಐತಿ? ಸೊ ಹಿಸ್ಟೋಗ್ರಾಮ್ ಈಸ್ ನಥಿಂಗ್ ಬಟ್ ಗ್ರಾಫ್ ಡ್ರಾನ್ ಆನ್ ದ ಬಾರ್. ಗ್ರಾಫ್ ಮತ್ತು ಬಾರ್ ಡಯಾಗ್ರಾಮ್ ಅಂತ 2 ಅಂತ ಕಲ್ತೀವಿ ನಾವು. ಇಲ್ಲಿ ಏನು ಕಲ್ತೀವಿ? ಇಲ್ಲಿ ಗ್ರಾಫು ಮತ್ತು ಬಾರ್ ಡಯಾಗ್ರಾಮ್ ಅಂತೇಳಿ 2 ಕಲ್ತೀವಿ. ಸೊ ಬಟ್ ಇಲ್ಲಿ ಹಿಸ್ಟೋಗ್ರಾಮ್ನೊಳಗೆ ಏನಂತಂದರೆ, ಬಾರ್ ಡಯಾಗ್ರಾಮ್ ಮತ್ತು ಗ್ರಾಫ್ ಎರಡನ್ನ ಸೇರಿಸಿ ಇದು ಬರೆಯೋದಕ್ಕೆ ಏನು ಹೇಳ್ತೀವಿ ನಾವು? ಹಿಸ್ಟೋಗ್ರಾಮ್ ಅಂತಂಥೇಳಿ ಕೂಡ ಅನ್ಬಹುದು ನಾವು. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಐತೆ ನೋಡಿರಿ, ಹಿಸ್ಟೋಗ್ರಾಮ್ ಅಂತಂದರೆ ಒಂದು ಎಕ್ಸಾಂಪಲ್ ಐತಿ. ಸೊ ಫಸ್ಟ್ ಕಾಲಮ್ ಏನೈತಿ? ಪ್ರಾಫಿಟ್ ಪರ್ ಶಾಪ್, ಆಮೇಲೆ ನಂಬರ್ ಆಫ್ ಶಾಪ್ಸ್ ಅಂತಂತದ್ದು. ಸೊ ಪ್ರಾಫಿಟ್ ಪರ್ ಶಾಪ್ 0 to 100. ಸೊ ಇಲ್ಲಿ ಎಕ್ಸಾಂಪಲ್ ಏನಂತಂದರೆ, ದ ಮಂತ್ಲಿ ಪ್ರಾಫಿಟ್ ₹100 ಶಾಪ್ಸ್ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಫಾಲೋಯಿಂಗ್ ಅಂತಂಥೇಳಿ. ಸೊ ಪ್ರಾಫಿಟ್ 100 ತನಕ ಪ್ರಾಫಿಟ್ ಆಗೋ ಶಾಪ್ಸ್ ಎಷ್ಟದವ? 12 ಅದಾವ. 100ರಿಂದ 200 ಪ್ರಾಫಿಟ್ ಆಗೋ ಎಷ್ಟದವ? 18. ಆಮೇಲೆ 200ರಿಂದ 300 ಪ್ರಾಫಿಟ್ ಆಗೋ ಎಷ್ಟದವ? 27. 300ರಿಂದ 400 ರೂಪಾಯಿಗಳು ಪ್ರಾಫಿಟ್ ಆಗೋ ಶಾಪ್ಸ್ ಎಷ್ಟದವ? 20 ಅದಾವ. ಹಂಗೆ ಇಲ್ಲಿ 400ರಿಂದ 500, 500ರಿಂದ 600 ಅಂತೇಳಿ ಈ ರೀತಿ ಡಿಫ್ರೆಂಟ್ ಅದಾವೆ. ಅರ್ಥ ಆಯಿತು? ಇದು ಎಕ್ಸಾಂಪಲ್ ಏನಂತಂದರೆ, ಏನು ಕೇಳ್ಯಾರಂದರೆ, ಹಿಸ್ಟೋಗ್ರಾಮ್ನ ರಚಿಸಿ, ಹಿಸ್ಟೋಗ್ರಾಮನ್ನು ಬರೆಯಿರಿ. ಇದರೊಳಗೆ ಏನಿರಬೇಕು ಅಂತಂತಂದರೆ, 100ರಿಂದ 0 to 100 ಎಷ್ಟು ಪ್ರಾಫಿಟ್ ಐತಿ, ಯಾವ ಎಷ್ಟು 0 to 100 ಪ್ರಾಫಿಟ್ ಆಗೋ ನಂಬರ್ ಆಫ್ ಶಾಪ್ಸ್ ಎಷ್ಟು, 100 to 200 ರೂಪೀಸ್ ಪ್ರಾಫಿಟ್ ಆಗೋ ನಂಬರ್ ಆಫ್ ಶಾಪ್ಸ್ ಎಷ್ಟು,
18 ಇದಾವೆ. ಆಮೇಲೆ 200 to 300 ರುಪೀಸ್ ಪ್ರಾಫಿಟ್ ಆಗುವ ಶಾಪ್ಸ್ 27 ಇದಾವೆ. 300ರಿಂದ 400 ರೂಪಾಯಿ ಪ್ರಾಫಿಟ್ ಆಗುವಂಥ ಶಾಪು 20 ಇದಾವೆ, ಅಂಗಡಿಗಳು 20 ಇದಾವೆ. 400ರಿಂದ 500 ರೂಪಾಯಿ ಪ್ರಾಫಿಟ್ ಆಗುವಂಥ ಅಂಗಡಿಗಳು ಎಷ್ಟಿದಾವೆ? 17 ಇದಾವೆ. 500ರಿಂದ 600 ರೂಪಾಯಿ ಪ್ರಾಫಿಟ್ ಆಗುವಂಥ ಅಂಗಡಿಗಳು ಎಷ್ಟಿದಾವೆ? 6 ಇದಾವೆ. ಓಕೆ, ಸೊ ಇವೆಲ್ಲ ತೊಗೊಂಡು ಹಿಸ್ಟೋಗ್ರಾಮನ್ನ ರಚಿಸಿರಿ ಅಂತಂತ ಹೇಳ್ಯಾರ. ಸೊ ಅದಕ್ಕೆ ಎಕ್ಸ್ ಆ್ಯಕ್ಸಿಸ್ ಶುಡ್ ಬಿ, ಎಕ್ಸ್ ಆ್ಯಕ್ಸಿಸ್ ಏನು ಮಾಡ್ತೀವಿ ಇಲ್ಲಿ, ಇಲ್ಲಿ ವೈ ಆ್ಯಕ್ಸಿಸ್ ಎಕ್ಸ್ ಆ್ಯಕ್ಸಿಸ್ ಅಂತ ಎರಡು ಕಡೆ ತೊಗೋತೀವಿ. ಎಕ್ಸ್ ಆ್ಯಕ್ಸಿಸ್ನೊಳಗೆ ಆಲ್ವೇಸ್ ಏನಿರಬೇಕು? ಪರ್ಟಿಕ್ಯುಲರ್ಸ್ ಇರಬೇಕು. ವೈ ಆ್ಯಕ್ಸಿಸ್ ಏನಿರಬೇಕು? ಹೈಟ್ ಇರಬೇಕು. ಹೌದಾ? ಅವಾಗ ಹೇಳ್ದಂಗೆ. ಸೊ 0 to 100 ಏನದು? ಪ್ರಾಫಿಟ್ಸ್ ಪರ್ ಶಾಪ್. 0 to 100, 100 to 200, 200 to 300, 300 to 400 ಅಂತೇಳಿ ಇಲ್ಲಿ ಬರ್ತೀವಿ ನೋಡ್ರಿ. 0 to 100, 100 to 200, 200 to 300, 300 to 400, 400 to 500, 500 ಅಂತೇಳಿ ಈ ರೀತಿ ನಾವು ತೊಗೊಂಡಿವಿ. ಸೊ ತೊಗೊಂಡು ಈ ರೀತಿ ನಾವು ಮಾಡೀವಿ. ಓಕೆ, ಹಲೋ, ಕೇಳಿಸ್ತದೆ? ಹಾಂ, ಇಲ್ಲಿ ನೋಡ್ರಿ ಏನಾಯ್ತದು, ಹಿಸ್ಟೋಗ್ರಾಮ್ ಇದೆ. ಏನಂತಂದರೆ ಎಕ್ಸ್ ಆ್ಯಕ್ಸಿಸ್ 0 to 100, 100 to 200, 200 to 300, 300 to 400, 400 to 500, 500 to 600. First information should be given on the x axis. Second information 12, 18, 27, 20, 17, 6 ಅಂಥೇಳಿ ಇವು y ಆ್ಯಕ್ಸಿಸ್ನೊಳಗೆ ಇದು ಕೊಡಬೇಕು, ಇದು ಸೆಕೆಂಡ್ ಇನ್ಫಾರ್ಮೇಷನ್. ಸೊ ಕೊಟ್ಟು ಇಲ್ಲಿ ನೋಡ್ರಿ 0 to 100, 0 to 100 ಇಷ್ಟೊಂದು ಸ್ಕ್ವೇರ್ ತೊಗೊಂಡಿವಿ. ಇಲ್ಲಿ ಎಷ್ಟಿದಾವೆ? ಸೊ 0, 5, 10, 15, 20, 25, 30 ಅಂಥೇಳಿ. ಸೊ ಮ್ಯಾಕ್ಸಿಮಮ್ ನಂಬರ್ ಎಷ್ಟೈತಿ? ಇಲ್ಲಿ 27 ಐತಿ. ಮಿನಿಮಮ್ ನಂಬರ್ ಎಷ್ಟೈತಿ? 6 ಐತಿ. 27 and 6 ಐತದಲ್ಲ, ಅದಕ್ಕೆ 5 ಇಂದು ಡಿಫ್ರೆನ್ಸ್ ಮಾಡೀವಿ ನಾವು. 10, 20, 30 ಅಂತ ಹಿಂಗೂ ತೊಗೋಬೋದು. ಅಥವಾ 2, 4, 6, 8 ಅಂತೇಳಿ ತೊಗೊಂಡ್ರೆ ಇಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಏನಾಗ್ತವೆ? ಜಾಸ್ತಿ ಆಗ್ತವೆ. ಆಮೇಲೆ ಹೈಟ್ ಭಾಳ ಎತ್ತರಂದು ಗ್ರಾಫ್ ಪೇಪರ್ ತೊಗೋಬೇಕಾಗ್ತದೆ. ಅದಕ್ಕೆ ಆ ಕಾಂಪ್ಲೆಕ್ಸಿಟಿನ ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ಯಾರ ಇಲ್ಲಿ 5, 10, 15, 20, 25, 30 ಅಂತೇಳಿ ವೈ ಆ್ಯಕ್ಸಿಸ್ನೊಳಗೆ ಸ್ಕೇಲ್ ತೊಗೊಂಡಾರ. ಓಕೆ, ಆ್ಯಂಡ್ ಮಿನಿಮಮ್ ಎಷ್ಟೈತಿ? 6. ಸೊ 6 ಅಲ್ಲ ಮಿನಿಮಮ್ ಅಲ್ಲ. 0 to 100 ಎಷ್ಟದವ? 12 ಅದಾವ. 0 to 100 ಎಷ್ಟದವ? 0 to 100, ಸೊ 12. ಆಮೇಲೆ 100 to 200 ಎಷ್ಟದವ? 18 ಅದಾವ. 200 to 300 ಎಷ್ಟದವ? 27 ಅದಾವ. ಆಮೇಲೆ 300 to 400 ಎಷ್ಟದವ? 20 ಅದಾವ. ಸೊ ಈ ರೀತಿ ಒಂದೊಂದೊಂದೊಂದು ಬಾಕ್ಸ್ ಮಾಡ್ಕೊಂತ ಹೋಗ್ಯಾರ ನೋಡ್ರಿ. ಅರ್ಥ ಆಯಿತು? ಯಾರಿಗೆ ಅರ್ಥ ಆಗಿಲ್ಲ ಕೇಳ್ರಿ, ದಯವಿಟ್ಟು ಕೇಳ್ರಿ, ಇನ್ನೊಮ್ಮೆ ಹೇಳ್ತೀನಿ. ಹಾಂ, ಅರ್ಥ ಆಗಿಲ್ಲ ಅಂದರೆ ಕೇಳ್ರಿ, ಇನ್ನೊಮ್ಮೆ ಕೇಳ್ರಿ, ಇನ್ನೊಮ್ಮೆ ಹೇಳ್ತೀನಿ ನಾನು. ಓಕೆ, ಇದು ಈ ರೀತಿ ಅದ ನೋಡ್ರಿ. ಸರ್ ಇಯರ್ ವೈಸ್ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ಬೇಕಲ್ಲ ಸರ್? ಇಲ್ಲಿ ನೋಡ್ರಿ, ಈಗ ಇದೇನು ಕೊಟ್ಟಾರೆ ಅಂತಂದರೆ ಒಂದು ಹಿಸ್ಟೋಗ್ರಾಮನ್ನು ರಚಿಸಿ. ಹಿಸ್ಟೋಗ್ರಾಮ್ನೊಳಗೆ ಏನು ಕೊಟ್ಟಾರೆ ಅಂತಂದರೆ ಪ್ರಾಫಿಟ್ ಇರುವ ಪ್ರಾಫಿಟ್ ಅಂತಂದರೆ ಲಾಭದಾಯಕ 100 ರೂಪಾಯಿ ತನಕ ಲಾಭ ಆಗುವ ಅಂಗಡಿಗಳು 12 ಇದಾವೆ. 100 ರೂಪಾಯಿಂದ 200 ರೂಪಾಯಿ ತನಕ ಲಾಭ ಆಗೋ ಅಂಗಡಿಗಳು 18 ಇದಾವೆ. 200 ರೂಪಾಯಿಂದ 300 ರೂಪಾಯಿ ಲಾಭ ಆಗುವ ಅಂಗಡಿಗಳು 27 ಇದಾವೆ. ಹಂಗೆ ಬೇರೆ ಬೇರೆ ಲಾಭ ಆಗುವ, ಒಂದು ದಿವ್ಸಕ್ಕೆ 100 ರೂಪಾಯಿ ಲಾಭ ಆಗೋರು, ಒಂದು ದಿವ್ಸಕ್ಕೆ 100ರಿಂದ 200 ಆಗೋರು, 200ರಿಂದ 300, 300ರಿಂದ 400, 400ರಿಂದ 500, 500ರಿಂದ 600 ಅಂಥೇಳಿ ಈ ರೀತಿ ಲಾಭ ಆಗುವಂಥ ಅಂಗಡಿಗಳಿದ್ದಾವೆ. ಅವುಗಳ ಸಂಖ್ಯೆಯನ್ನು ಕೊಟ್ಟಾರೆ ಇಲ್ಲಿ. ಸೊ ಅವುಗಳ ಸಂಖ್ಯೆ ಕೊಟ್ಟಾಗ ನಾವೇನು ಮಾಡಬೇಕಂತಂದರೆ ಎಕ್ಸ್ ಆ್ಯಕ್ಸಿಸ್ನೊಳಗೆ ಏನು ತೊಗೋಬೇಕು ನಾವು? 0 to 100 ಸ್ಕೇಲ್ 0 to 100 ಅಂತೇಳಿ ಫಸ್ಟ್ ಡಿವಿಷನ್. ಸೆಕೆಂಡ್ ಡಿವಿಷನ್ ಏನೈತೈತೆ ಅಂದರೆ 100 to 200, 200 to 300, 300 to 400, 400 to 500, 500 to 600 ಅಂತೇಳಿ ಈ ರೀತಿ ನಾವು ಪ್ರಾಫಿಟ್ಸ್ ಪರ್ ಶಾಪ್ ಅಂತೇಳಿ ಎಕ್ಸ್ ಆ್ಯಕ್ಸಿಸ್ನೊಳಗೆ ತೊಗೊಂಡ್ಬಿಡ್ತೀವಿ. ಆಮೇಲೆ ವೈ ಆ್ಯಕ್ಸಿಸ್ನೊಳಗೆ ಏನಿರ್ತದೆ? 0 to 100 ಎಷ್ಟದಾವೆ? ಇಲ್ಲಿ 12 ಅದಾವೆ. ಆಮೇಲೆ 18 ಎಷ್ಟದಾವೆ? ಇನ್ ಬಿಟ್ವೀನ್ 100 and 200. ಇಲ್ಲಿ ನೋಡ್ರಿ 100 and 200 ಎಷ್ಟದಾವೆ? 18 ಇದಾವೆ. 100 and 200 ನಡುವೆ ಎಷ್ಟು ಬರಬೇಕು? ಇಲ್ಲಿ 5, 10, 15. ಮತ್ತು ಇಲ್ಲಿ 20 ಆಯಿತು. 20 ಮತ್ತು 15 ನಡುವೆ ಎಷ್ಟು ಬರಬೇಕು? 18 ಬರ್ತದೆ. ಸೊ ಇಲ್ಲಿಗೆ ನಾವು 18 ಅಂತೇಳಿ ಲೈನ್ ಹಾಕಿವಿ. ಸೊ 100 and 200 ನಡುವೆ 18 ಆಯಿತು. ಆಮೇಲೆ 200 to 300, 200 to 300 ಎಷ್ಟು ಅದಾವೆ? 27 ಅದಾವೆ. ಸೊ ಇಲ್ಲಿ 25, 5, 10, 15, 20, 25 ಆ್ಯಂಡ್ ಇಲ್ಲಿ 27. ಸೊ 200 to 300 is 27. ಆಮೇಲೆ 300 to 400 ಎಷ್ಟಾಯಿತು? 20 ಇದಾವೆ. 300 to 400 20 ಇದಾವೆ. 5, 10, 20, 5, 10, 15 ಆ್ಯಂಡ್ 20 ಅಂತೇಳಿ ಇಲ್ಲಿ 20 ಅಂತೇಳಿ ಒಂದು ಹಿಸ್ಟೋಗ್ರಾಮ್ ಕೊಟ್ಟಾರೆ ಇಲ್ಲಿ. ಓಕೆ, ಆಮೇಲೆ ಇಲ್ಲಿ 400 to 500 17 ಇದಾವೆ, ಇಲ್ಲಿ 17. ಆಮೇಲೆ ಇಲ್ಲಿ ಒಂದು 600 to 500 to 600 ಎಷ್ಟದಾವೆ? ಇಲ್ಲಿ 6 ಅದಾವೆ, ಇಲ್ಲಿ 6 ಅದಾವೆ. ಸೊ ಇದಕ್ಕೆ ಏನು ಹೇಳ್ತೀವಿ ನಾವು? ಹಿಸ್ಟೋಗ್ರಾಮ್ ಅಂತ ಕರಿತೀವಿ ನಾವು.
ಓಕೆ, ಇದೊಂದು ಕ್ವಶನ್ ಇರ್ತದೆ ನಮ್ಗೆ. ಹಿಸ್ಟೋಗ್ರಾಮ್ ಈ ಕೆಳಗೆ ಕೊಟ್ಟಿರುವ ದತ್ತಾಂಶವನ್ನು ತೆಗೆದುಕೊಂಡು ಹಿಸ್ಟೋಗ್ರಾಮನ್ನು ರಚಿಸಿರಿ ಅಂತೇಳಿ ಒಂದು ಕ್ವಶನ್ ಇರ್ತದೆ ನಿಮ್ಗೆ. 8 ಮಾರ್ಕ್ಸ್ ಇರ್ತದೆ. ಇಷ್ಟು ಮಾಡೋಕ್ಕೆ ಬಂತಂದರೆ ಆಯ್ತು, ನಿಮ್ಗೆ 8 ಮಾರ್ಕ್ಸ್ ನಿಮ್ಮ ಜೀವನಾಗ ಇದ್ದಂಗೆ. ಅರ್ಥ ಆಯಿತು? ಹಾಂ ಸರ್. ಗುಡ್ ಹಾಂ ಸರ್. ಗುಡ್ ಗುಡ್, ಎಲ್ಲರಿಗೂ ಅರ್ಥ ಆಗಬೇಕು, ಚೆನ್ನಾಗಿರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಾರ ನೋಡ್ರಿ. ಏನು ಕೊಟ್ಟಾರ ಇಲ್ಲಿ? ಇನ್ನೊಂದು ಎಕ್ಸಾಂಪಲ್ ಐತಿ. 10ರಿಂದ 15 10ರಿಂದ 15 ಎಷ್ಟು ಜನ ಇದ್ದಾರಾ? 7 ಮಂದಿ ಇದ್ದಾರಾ? ಹಾಂ, 10ರಿಂದ 15 ಅದೇನೋ ಕೊಟ್ರ, ವೀಕ್ಲಿ ವೇಜಸ್ ಅಂತ ಕೊಟ್ರ. ವೀಕ್ಲಿ ವೇಜಸ್ ಅಂತಂದರೆ ವಾರದ ಅವ್ರಿಗೆ ಭತ್ಯೆ ಎಷ್ಟು ಕೊಡ್ತಾರೆ ಅಂತಂದರೆ, ವಾರದ ಭತ್ಯೆ ಅವ್ರಿಗೆ ಎಷ್ಟು ಇರ್ತದೆ? 10ರಿಂದ 15 ರೂಪಾಯಿ ಕೊಡುವ, ವಾರದ ಭತ್ಯೆ ಕೊಡುವ 10 ರೂಪಾಯಿಂದ 15 ರೂಪಾಯಿಗೆ ವಾರಕ್ಕೆ ಕೊಡುವ ಅವರು ತೊಗೊಳ್ಳೋರು ಎಷ್ಟು ಜನ ಇದ್ದಾರೆ? ಅವರು 7 ಮಂದಿ ಇದ್ದಾರೆ. 15ರಿಂದ 20 ರೂಪಾಯಿ ತೊಗೊಳ್ಳೋರು 19 ಮಂದಿ ಇದ್ದಾರೆ. 20ರಿಂದ 25 ರೂಪಾಯಿ ತೊಗೊಳ್ಳೋರು 27 ಮಂದಿ ಇದ್ದಾರೆ. 25 ರೂಪಾಯಿಂದ 30 ರೂಪಾಯಿ ತೊಗೊಳ್ಳೋರು 15 ಮಂದಿ ಇದ್ದಾರೆ. ಇವ್ರದ್ದು ಹಿಸ್ಟೋಗ್ರಾಮ ನಾವು ಮಾಡಬೇಕು ಅಂಥೇಳಿ. 10 to 15, 15 to 20, 20 to 25, 25 to 30, 30 to 40, 40 to 60, 60 to 80. ಸೊ ಇಲ್ಲಿ ನೋಡಿರಿ, ಇಲ್ಲಿ ಈಕ್ವಲ್ ಇಲ್ಲ, ಇಲ್ಲಿ ಅನ್ಈಕ್ವಲ್ ಅದಾವ. ಇಲ್ಲಿ ಫಸ್ಟ್ ಒನ್ ಎಷ್ಟೈತಿ? 5 ಐತಿ. ಸೆಕೆಂಡ್ ಒನ್ ಎಷ್ಟೈತಿ? 5 ಡಿಫ್ರೆನ್ಸ್ ಐತಿ. 15 ಮೈನಸ್ 10 ಎಷ್ಟು ಬರ್ತದೆ? 15 ಮೈನಸ್ 10 ಈಸ್ ಈಕ್ವಲ್ ಟು 5. ಆಮೇಲೆ 20 ಮೈನಸ್ 15 ಈಸ್ ಈಕ್ವಲ್ ಟು 5. 25 ಮೈನಸ್ 20 ಈಸ್ ಈಕ್ವಲ್ ಟು 5. 30 ಮೈನಸ್ 25 ಈಸ್ ಈಕ್ವಲ್ ಟು 5. ಆಮೇಲೆ 40 ಮೈನಸ್ 30 ಈಸ್ ಈಕ್ವಲ್ ಟು 10 ಬರ್ತೈತಿ ಇಲ್ಲಿ. ಅಂದರೆ ಇಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಇಲ್ಲಿ. ಸೊ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಅಂತಂದರೆ ಅವಾಗ ಏನು ಮಾಡಬೇಕು ನಾವು? ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಅಂತಂದರೆ ಅದನ್ನು ನಂಬರ್ ಆಫ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಾವು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ 7 ಮೆಂಬರ್ಸ್. ಹಲೋ, 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 ಇರ್ಲಿಲ್ಲಲ್ಲ, ಮೇ ಬಿ ನೀವು ಹಲೋ, ಹಲೋ, ಸರ್ ಬಂದ್ರಕ್ಕ. ಹಲೋ, ಹಾಂ ಹಲೋ, ಸರ್. ಕೇಳಿಸ್ತದೆ? ಓಕೆ ಓಕೆ ಓಕೆ. ಹಾಂ ಸರ್. ಹಾಂ ಸರ್. ಹಾಂ ಸರ್. ಏನೋ ಆಫ್ಲೈನ್ ಹೋಗಿತ್ತೇನು ಮೋಸ್ಟ್ಲಿ ಇದು. ಓಕೆ, ಸೊ ಪ್ರೆಸೆಂಟೇಷನ್ ಬಂತಾ? ಇದು ವಿಂಡೋ ಇದು ಯಾವುದಿಲ್ಲ. ಶೇರ್. ಓಕೆ, ಈ ರೀತಿ ಇರ್ತದೆ ಅದು. ಈ ರೀತಿ 10 to 15, 15 to 20 ಕಾಣಿಸ್ತದ? ಇಲ್ಲ, ಇನ್ನೂ ಕಂಡಿಲ್ಲಲ್ಲ. ಈಗ ಶೇರ್ ಹಾಕತ್ತದ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ? ಫಸ್ಟ್ ಇದ್ರೊಳಗೆ 10 to 15 ಒಳಗೆ 5 ಐತಿ. ಸೆಕೆಂಡ್ರೊಳಗೆ 5 ಐತಿ. ಥರ್ಡ್ ಇದ್ರೊಳಗೆ ಕೂಡ 5 ಐತಿ. ಆಮೇಲೆ ಇಲ್ಲಿ ಕೂಡ 5 ಐತಿ. ಬಟ್ ಇಲ್ಲಿ 10, ಇಲ್ಲಿ 20, ಇಲ್ಲಿ 20 ಐತಿ. ಸೊ ಹಂಗಾಗಿ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್. ಸೊ 10 to 15 minus 10 is equal to 5. 5 will be 1. 5 is equal to 1 ಅಂತಂತ ಹೇಳ್ಯಾರ ನೋಡ್ರಿ. ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ A is equal to A 5 is equal to 1 ಅಂತೇಳಿ. 1 1 1 1 ಅಂತೇಳಿ 4 1ಗಳು ಬಂದವು. 1 1 1 1 ಅಂತೇಳಿ. ಓಕೆ, ಸೊ 25 to 30 ತನ. ಆಮೇಲೆ 30 to 40 ತನ ಎಷ್ಟದ? ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 2. ಆಮೇಲೆ 40 to 60 ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಈಸ್ 4 4 ಅಂತ ಐತಿ ಇಲ್ಲಿ. 4 4 ಯಾಕೈತಿ ಹೇಳ್ರಿ ಇಲ್ಲಿ? 60 minus 40 is equal to 20. 20 divided by 5 is equal to ಎಷ್ಟು ಬರ್ತದೆ?
4 ಬರ್ತೈತಿ. ಅದಕ್ಕೆ ಇಲ್ಲಿ 4 ಅಂತಂದು ಹಾಕ್ಯಾರ ಇಲ್ಲಿ. ಓಕೆ, ಸೊ ಫ್ರೀಕ್ವೆನ್ಸಿ ಡೆನ್ಸಿಟಿ ಎಷ್ಟೈತಿ ಇಲ್ಲಿ 7, 19, 27, 15. ಇಲ್ಲಿ ಡಿವೈಡ್ ಬೈ 12 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 6, 12 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 3, 8 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 2. ಸೊ ಈ ರೀತಿ ನಮ್ಮದು ಫ್ರೀಕ್ವೆನ್ಸಿ ಡೆನ್ಸಿಟಿ ಬರ್ತೈತಿ. ಫ್ರೀಕ್ವೆನ್ಸಿ ಡೆನ್ಸಿಟಿ ಇದು ವೀಕ್ಲಿ ವೇಜಸ್ ಆ್ಯಂಡ್ ನಂಬರ್ ಆಫ್ ವರ್ಕರ್ಸ್ ಇದು ಇಲ್ಲಿ ಇವು ಚೇಂಜ್ ಆಗ್ತಾವೆ. 7 ಇರ್ತದೆ, 19 1 ಎಲ್ಲೇ ಐತಿಲ್ಲ ಇವೆಲ್ಲ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ವೇರ್ ಈಸ್ ಈಕ್ವಲ್ ಟು 1 ದಟ್ ವಿಲ್ ಬಿ ರಿಮೈನಿಂಗ್ ಸೇಮ್. 12 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 6, ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 2 ಇಲ್ಲಿ 2 ಅಂತಂದರೆ 12 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 6, 12 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 3, 8 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 2. ಈ ರೀತಿ ನಮ್ಮದು ಚೇಂಜ್ ಆಗ್ತದೆ ಇಲ್ಲಿ. ಓಕೆ, ಎಷ್ಟು ಮಂದಿಗೆ ಅರ್ಥ ಆಯಿತು ಇಲ್ಲೋ ಗೊತ್ತಿಲ್ಲ ನನಗಂತೂ. ಗುಡ್, ವೆರಿ ಗುಡ್. ಸೊ ಸ್ವಲ್ಪ ಸ್ಪೀಡ್ ಆಯಿತಾ? ಇನ್ನೊಮ್ಮೆ ಹೇಳ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟದಾವೆ ಇಲ್ಲಿ ಇಲ್ಲಿ ನೋಡ್ರಿ. ಫಸ್ಟ್ ಎಕ್ಸಾಂಪಲ್ ನಂಬರ್ 12 ಏನದ 0 to 100, 100 to 200, 200 to 300, 300 to 400, 400 to 500, 500 to 600 ಅಂತೇಳಿ ಈ ರೀತಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಐತಿ. ಈಚ್ ಒನ್ ಡಿಫ್ರೆನ್ಸ್ ಎಷ್ಟೈತಿ? 100 minus 0 is equal to 100, 200 minus 100 is equal to 100, 300 minus 200 is equal to 100, 400 minus 300 is equal to 100. ಸೊ ಪ್ರತಿ ಒಂದ್ರದ್ದು ಡಿಫ್ರೆನ್ಸ್ ಎಷ್ಟೈತಿ ಇಲ್ಲಿ 100 ಐತಿ. ಕ್ಲಾಸ್ ಇಂಟರ್ವಲ್ ಎಷ್ಟೈತಿ ಇಲ್ಲಿ 100 ಐತಿ. ಅದಕ್ಕೆ ಇಲ್ಲಿ ದಪ್ಪ ಎಷ್ಟು ಬರ್ತಾವ? 0 to 100, 100, 100 to 200, 100, 200 to 300 ಇಲ್ಲಿ 100. ಇವರ ಡಿಫ್ರೆನ್ಸ್ ಎಷ್ಟೈತಿ? 100 ಐತಿ. 400 minus 300 100 ಐತಿ. 500 minus 400 ಎಷ್ಟೈತಿ? 100 ಐತಿ. 600 minus 500 ಎಷ್ಟು ಬರ್ತೈತಿ? ಇಲ್ಲಿ 100 ಬರ್ತೈತಿ. ಸೊ ಅಂದರೆ ಪ್ರತಿಯೊಂದು 100 ಹೆಚ್ಚು ಮಾಡ್ಕೊಂತ ಹೋಗ್ಯಾರ. ಇಲ್ಲಿ 100 100 ಹೆಚ್ಚು ಮಾಡ್ಕೊಂತ ಹೋಗ್ಯಾರ. ಇದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಐತಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 1 ಐತಿ. ಎ ಈಸ್ ಈಕ್ವಲ್ ಟು 1, 1 ಈಸ್ ಈಕ್ವಲ್ ಟು 100 ಐತಿ ಇಲ್ಲಿ. ಬಟ್ ನೆಕ್ಸ್ಟ್ ಎಕ್ಸಾಂಪಲ್ನೊಳಗೆ ಇಲ್ಲಿ ಏನೈತಿ ಅಂತಂದರೆ ಇಲ್ಲಿ 300 to 1 ಇಲ್ಲಿ ಕೊಟ್ಟರೆ ನೋಡಿ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಇಲ್ಲಿ 30 40 ಐತಿ. 30 40 ಅಂತಂದರೆ ಎಕ್ಸಾಂಪಲ್ ನಂಬರ್ 13 ಒಳಗೆ 30 to 40 ಇಲ್ಲಿ 25 30 ಐತೆ. ಅಂದರೆ ಇಲ್ಲಿ 5 ಐತಿ. ಬಟ್ ಇಲ್ಲಿ ಎಷ್ಟೈತಿ? ಇಲ್ಲಿ 10 ಐತಿ. ಸೊ 10 ಅಂತಂದರೆ ಎಷ್ಟು ಇರಬೇಕು? ಅದು 5 ಕ್ಲಾಸ್ 5 ಇಂಟರ್ವೆಲ್ ಇರಬೇಕು. ಸೊ ಹಂಗಾಗಿ ಅದನ್ನು ಚೇಂಜ್ ಮಾಡಿರಲಿ. ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 1 1 1 1 2 4 4 ಅಂತ ಐತಿ. ಸೊ 2 ಇದ್ದಲ್ಲಿ ಏನು ಮಾಡ್ತೀವಿ ನಾವು? 12 ಡಿವೈಡೆಡ್ ಬೈ 2 ಮಾಡ್ತೀವಿ. ಸೊ ದಟ್ ಈಸ್ ಈಕ್ವಲ್ ಟು 6. ಆಮೇಲೆ 12 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 3, 8 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 3. ಈ ರೀತಿ ಮಾಡ್ತೀವಿ. ಅದು ಕಂಪ್ಲೀಟ್ ನಂಬರ್ ಬಂದ್ರೂ ಚಲೋ, ಇಲ್ಕಂದರೆ ಫ್ರ್ಯಾಕ್ಷನ್ ಬಂದ್ರೂ ಫ್ರ್ಯಾಕ್ಷನ್ ಆಗಿ ನಾವು ಮಾಡ್ತೀವಿ. ನೆಕ್ಸ್ಟ್ ಅದನ್ನೇನು ನೋಡ್ರಿ ಇಲ್ಲಿ ಹೆಂಗೆ ಮಾಡಿದರೆ ನಾವು ಸ್ಕೇಲ್ ಕ್ಲಾಸ್ ಇಂಟರ್ವಲ್ ಹೆಂಗೆ ಮಾಡೀವಿ? 0 to 10, 0 to 10, 10 to 50 ಅಲ್ಲ 0 to 10 ಅಲ್ಲ ಅದು 0 to 10 ಏನು 0 to 10 ಎಷ್ಟೈತಿ ನಮ್ಮದು? ಏನಿಲ್ಲ. ಬಟ್ 10 to 15 ಐತಿ ನಮ್ಮದು. 10 to 15 ಐತಿ ಅಂದರೆ 7 ಇರಬೇಕು. 10 to 15 ಎಷ್ಟು ಬರಬೇಕು ಇಲ್ಲಿ? 10 to 15 ಇದು ಆ್ಯಕ್ಚುಲಿ ಇದು ರಾಂಗ್ ಮಾಡ್ಯಾರ ಇವರು. 10 15 20 25 30 40 60 ಅಂತೇಳಿ ಇದು ರಾಂಗ್ ಅದ. ಸೊ ಇಲ್ಲಿ ನೋಡಿರಿ ಡಾಟಾ ನೋಡ್ರಿ ಎಷ್ಟೈತೆ ನಮ್ದು ಇಲ್ಲಿ 10 to 15 ಎಷ್ಟು ಇರಬೇಕು ರೀ? 7 ಇರಬೇಕು. ಹೌದಿಲ್ಲ? 10 to 15 ಅಂತಂದರೆ 0 ಇಂದ ಸ್ಟಾರ್ಟ್ ಮಾಡಿಬಿಟ್ರೆ ಅಲ್ಲಿ 0 ಇಂದ ಇರಬಾರ್ದು ಇಲ್ಲಿ ನಮ್ಮದು. 10 to 15 7 ಇದು ಇಲ್ಲಿ 10 ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಎಷ್ಟು ಇರಬೇಕು? ಇಲ್ಲಿ 10 ಇಲ್ಲಿ 15 10 to 15 7. ಆಮೇಲೆ 15 to 20 ಎಷ್ಟು ಇರಬೇಕು? 15 to 20 19 ಇರಬೇಕು. ಇವು ಸೆಕೆಂಡ್ ಒನ್ ಶುಡ್ ಬಿ 19, 20ಕ್ಕಿಂತ ಒಂದು ಲೈನ್ ಕಡಿಮೆ. ಆಮೇಲೆ ಮೂರನೇದು ಎಷ್ಟೈತಿ? 27 ಐತಿ. 20 to 25 ಎಷ್ಟೈತಿ? 27 ಐತಿ. ಇಲ್ಲಿ 20 25 26 27 ಮೂರನೇದು. ಆಮೇಲೆ ನಾಲ್ಕನೇದು ಎಷ್ಟೈತಿ? 25 to 30 15 ಇರಬೇಕು. 25 to 30 15 ಇರಬೇಕು. ಆಮೇಲೆ ನೆಕ್ಸ್ಟ್ ಒನ್ 30 to 40 12 ಇರಬೇಕು. ಬಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಡಿವೈಡ್ ಬೈ 2 ಮಾಡಿವಿ 6 ಐತಿ. ಸೊ ಹಂಗಾಗಿ ಅದೆಷ್ಟು ಬಂದೈತೆ? ಅದು 6 ಓನ್ಲಿ 1 ಇಲ್ಲಿ 6 ಇದು. ಆಮೇಲೆ ಇದ್ರದ್ದು ಎಷ್ಟು ಬಂದೈತಿ? 3 2 ಬಂದೈತಿ. 3 2 ಬಂದೈತಿ. 30 to 40 3. ಆಮೇಲೆ ಇಲ್ಲಿ 4. ಇಲ್ಲಿ ನೋಡ್ರಿ ಇಲ್ಲಿ ಅಗ್ಲ ನೋಡ್ರಿ ಎಲ್ಲ ದಪ್ಪ 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 ಇಲ್ಲಿ ಇದು 5 5 5 5 ಐತೆ. 10 0 10 5 5 5 5 ಅದ. ಇಲ್ಲಿ 10 ಅದ. ಇಲ್ಲಿ 20 ಅದ. ಇಲ್ಲಿನೂ 20 ಅದ. 30 to 40 10 ಅದ. ಆಮೇಲೆ ಇಲ್ಲಿ 40 to 60 20 ಅದ ಇಲ್ಲಿ. ಸೊ ಈ ಇದು ಅಗ್ಲ ಇದ್ದಿದ್ದಕ್ಕೆ ಇಲ್ಲಿ ಏನಾಗ್ತದೆ? ಇಲ್ಲಿ ಡಿವೈಡ್ ಮಾಡಿ ನಾವು ಈ ಇಂಟರ್ವಲ್ ಎಕ್ಸಾಕ್ಟ್ಲಿ ಕೊಟ್ಟಿಲ್ಲ ಅವರು, ಅನ್ಈಕ್ವಲ್ ಇಂಟರ್ವಲ್ಸ್ ಕೊಟ್ಟಾರಲ್ಲಿ. ಓಕೆ. ಸೊ ಹಿಸ್ಟೋಗ್ರಾಮ್ ರಚಿಸಿರಿ ಈ ಕೆಳಗಿನ ದತ್ತಾಂಶವನ್ನು ತೆಗೆದುಕೊಂಡು ಅಂತಂತೇಳಿ ಹಿಂಗೆ ಕ್ವಶನ್ ಕೊಟ್ಟಿರ್ತಾರೆ ನಿಮ್ಗೆ ಅಷ್ಟೇ.
ಕ್ರಿಯೇಟ್ ದ ಹಿಸ್ಟೋಗ್ರಾಮನ್ನು ರಚಿಸಿ ಈ ದತ್ತಾಂಶನ ತೊಗೊಂಡಂತಂದರೆ ನೀವು ಸಾಲ್ವ್ ಮಾಡಬೇಕು. ಇಷ್ಟು ಮೇಲೆ ಕ್ವಶನ್ ಅಷ್ಟೇ ಕೊಟ್ಟಿರ್ತಾರೆ, ಇಲ್ಲಿ ಕೆಳಗಿನ ಲೈನ್ ಹಾಕ್ಕೊಂಡು ಈ ರೀತಿ ಮಾಡಬೇಕಿದು. ಓಕೆ, 8 ಮಾರ್ಕ್ಸ್ ಇರ್ತೈತೆ ಇದಕ್ಕೆ. ಇಷ್ಟು ಮಾಡೋಕ್ಕೆ ಬಂತಂದರೆ ನಿಮಗೆ 8 ಮಾರ್ಕ್ಸ್ ಬರ್ತದೆ. ಡಿಫ್ರೆನ್ಸ್ ಬಿಟ್ವೀನ್ ಡೈಗ್ರಾಮ್ ಆ್ಯಂಡ್ ಬಾರ್ ಡೈಗ್ರಾಮ್ ಆ್ಯಂಡ್ ಹಿಸ್ಟೋಗ್ರಾಮ್ ಅಂತಂದರೆ ಬಾರ್ ಡೈಗ್ರಾಮ್ ಮತ್ತು ಹಿಸ್ಟೋಗ್ರಾಮ್ಗೆ 2 ಡಿಫ್ರೆನ್ಸ್ ಇರ್ತವೆ. ಏನು ಅಂತಂದರೆ ಅಲ್ಲಿ ಡೈಮೆನ್ಷನ್ ಮತ್ತು ಸ್ಪೇಸಿಂಗ್. ಓಕೆ, ಸೊ ಬಾರ್ ಡೈಗ್ರಾಮ್ಸ್ ಆರ್ ಒನ್ ಡೈಮೆನ್ಷನಲ್ ಬಾರ್ ಡೈಗ್ರಾಮ್ಸ್ ವೇರ್ ಇನ್ ಓನ್ಲಿ ಹೈಟ್ ಆಫ್ ಬಾರ್ ಡೈಗ್ರಾಮ್ಸ್ ಕನ್ಸಿಡರ್ಡ್ ಫಾರ್ ಮೆಜರ್ಮೆಂಟ್ ಆಫ್ ಡಾಟಾ, whereas histogram is 2-dimensional bar diagrams where both height and width will be measured and rectangular type ಇರ್ತದೆ. ಓಕೆ, ಬಾರ್ ಡೈಗ್ರಾಮ್ ಒಳಗೆ ಬರೀ ಉದ್ದಕ್ಕಿರ್ಬೋದು ಅಷ್ಟೇ. ಬಟ್ ಹಿಸ್ಟೋಗ್ರಾಮ್ನಾಗ ಏನಿರ್ತದೆ ಅಂದರೆ ಉದ್ದ ಮತ್ತು ಅಗಲ ಏರಿಯಾನ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಪ್ರಾಪ್ರಿಯೇಟ್ ಸ್ಪೇಸ್ ಈಸ್ ಗಿವನ್ ಬಿಟ್ವೀನ್ 2 ಬಾರ್ ಡೈಗ್ರಾಮ್ಸ್, ವೇರ್ ಹಿಸ್ಟೋಗ್ರಾಮ್ ಈಸ್ ನಾಟ್ ಅಪ್ರಾಪ್ರಿಯೇಟ್. ಹೆಂಗೆ ಬೇಕಾರಂಗೆ ಇರ್ಬೋದು, ಎಷ್ಟು ದಪ್ಪ ಇರ್ಬೋದು, ಎಷ್ಟು ಎತ್ತರ ಇರ್ಬೋದು, ಎಷ್ಟು ಅಗಲ ಆದರೂ ಇರ್ಬೋದು ಅದು. ಓಕೆ, ಹಿಸ್ಟೋಗ್ರಾಮ್ ಡೈಮೆನ್ಷನ್ ಆ್ಯಂಡ್ ಸ್ಪೇಸಿಂಗ್ ಇವೆರಡು ಭಾಳ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಬಾರ್ ಡೈಗ್ರಾಮ್ ಆ್ಯಂಡ್ ಹಿಸ್ಟೋಗ್ರಾಮ್. ಓಕೆ, ಆಮೇಲೆ ನೆಕ್ಸ್ಟ್ ಒನ್ ಈಸ್ there are 2 ways in which frequency polygon may be constructed, frequency polygon and frequency curve ಅಂತ ಹೇಳಿ. ಓಕೆ, ಎರಡದು ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಫ್ರೀಕ್ವೆನ್ಸಿ ಕರ್ವ್. ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತು ಫ್ರೀಕ್ವೆನ್ಸಿ ಕರ್ವ್ ಕೂಡ ಕನ್ಸಿಡರ್ ಮಾಡೋದು. ಆಮೇಲೆ 3.10 ಇಸ್ OGU ಆ್ಯಂಡ್ ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್. ಸೊ ದೇರ್ ಈಸ್ ಲೆಸ್ ದ್ಯಾನ್, ಮೋರ್ ದ್ಯಾನ್, ಲೆಸ್ ದ್ಯಾನ್ OGU ಆ್ಯಂಡ್ ಮೋರ್ ದ್ಯಾನ್ OGU ಅಂತೇಳಿ 2 ಟೈಪು OGUs ಇರ್ತಾವೆ. ಓಕೆ, ಸೊ ಇವೆಲ್ಲ ನಾವು ಕನ್ಸಿಡರ್ ಮಾಡ್ಬೋದು. ಮೋರ್ ದ್ಯಾನ್ OGU ಆ್ಯಂಡ್ ಲೆಸ್ ದ್ಯಾನ್ OGU ಅಂತಂತ ಹೇಳಿ ಎರಡು ಕನ್ಸಿಡರ್ ಮಾಡಿ ನಾವು ಬರಿಬೋದು ಅದ್ರಾಗ. ಓಕೆ, ಸೊ ದಿಸ್ ಟೈಪ್ ವಿಲ್ ಬಿ ವಿ ಕ್ಯಾನ್ ಕನ್ಸ್ಟ್ರಕ್ಟ್. ಓಕೆ, ಸೊ ಇನ್ನೊಂದೇನಿದೆ, ಪ್ರಿಪೇರ್ ದ ಫ್ರೀಕ್ವೆನ್ಸಿ ಪಾಲಿಗ್ರಾಮ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಅಂತಂತ ಹೇಳಿ ಕೊಟ್ಟಾರೆ. ಫ್ರೀಕ್ವೆನ್ಸಿ ಪಾಲಿಗ್ರಾಮ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಅಂತ ಕೊಟ್ಟಾರೆ. ಫ್ರೀಕ್ವೆನ್ಸಿ ಪಾಲಿಗ್ರಾಮ್ ಇನ್ ದ ಸೆನ್ಸ್ ಏನಿದು, ಫಸ್ಟ್ ಒನ್ ಇಸ್ ಹಿಸ್ಟೋಗ್ರಾಮ್ ಬರೀಬೇಕು. ಹಿಸ್ಟೋಗ್ರಾಮ್ ಆ್ಯಂಡ್ ಫ್ರೀಕ್ವೆನ್ಸಿ ಪಾಲಿಗಾನ್. ಹಿಸ್ಟೋಗ್ರಾಮ್ ಇನ್ ದ ಸೆನ್ಸ್ ಇಲ್ಲಿ 10 to 6, 0 to 10 ಎಷ್ಟದ, 6 ಅದ. ಆಮೇಲೆ 10 to 20 ಎಷ್ಟದವ, 8 ಅದ. 20 to 30 ಎಷ್ಟದವ, 10 ಅದಾವ. 30 to 40 ಎಷ್ಟದವ, ಅಲ್ಲಿ 15 ಅದಾವ. 40 to 50 ಎಷ್ಟದವ, ಅಲ್ಲಿ 13 ಆಗಿದೆ ನೋಡ್ರಿ. 13 ಇರ್ತದೆ ಇಲ್ಲಿ, 13 ಐತಿ ಇಲ್ಲಿ. 13, 15 ಇಲ್ಲ ಇದು ರಾಂಗ್ ಐತಲ್ಲ, ಇದು ಹೌದಾ? 5 ಐತಿ ಇಲ್ಲಿ. 60 to 70 5 ಐತಿ. ಇಲ್ಲಿ ಎಕ್ಸೆಕ್ಸಿಸ್ನೂ ಕೊಟ್ಟಿಲ್ಲ, ಇಲ್ಲಿ ಎಕ್ಸೆಕ್ಸಿಸ್ನೂ ಕೊಡಬೇಕಲ್ಲ ಇಲ್ಲಿ ಅವರು. 0, 10, 20, 30, 40, 50, 60 ಅಂತೇಳಿ ಇನ್ನೊಂದು ಎಗರಿಸ್ಬಿಟ್ರಲ್ಲ, 70 ಎಗರಿಸ್ಬಿಟ್ರಲ್ಲಿ. ಓಕೆ, ಇದು ಕರೆಕ್ಟ್ ಹಾಕಿ ತೋರಿಸ್ರಿ. ಇದು ಎಕ್ಸಾಂಪಲ್ ನಂಬರ್ 14 ಕರೆಕ್ಟ್ ಇಲ್ಲ ಇದು. ಸೊ ನೀವು ಟ್ರೈ ಮಾಡಿರಿ ಹಿಸ್ಟೋಗ್ರಾಮ್ ಅಂಥೇಳಿ. ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತಂತಂದರೆ ಅದು ಸೆಂಟ್ರ್ ಇರ್ತೈತೆ ನೋಡ್ರಿ. ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಸೆಂಟ್ರ್ ಏನಿರ್ತಲ್ಲ, ಈ ಕಡೆಯಿಂದ ನಡುಕಿಂದ ಒಂದು ಇಲ್ಲಿ ಈ ಸೆಂಟ್ರಿಂದ ಈ ಸೆಂಟ್ರ್, ಈ ಸೆಂಟ್ರಿಂದ ಈ ಸೆಂಟರ್, ನೆಕ್ಸ್ಟ್ ಹೈಟ್ ಈ ಸೆಂಟರಿಗೆ ನಾವು ಲೈನ್ ಹಾಕಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹೇಳ್ತಾರೆ ಅಷ್ಟೇ. ದ ಫ್ರೀಕ್ವೆನ್ಸಿ ಪಾಲಿಗಾನ್ ಆರ್ ಫ್ರೀಕ್ವೆನ್ಸಿ ಕರ್ವ್. ಓಕೆ, ವಾಟ್ ಯು ಮೀನ್ ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಫ್ರೀಕ್ವೆನ್ಸಿ ಕರ್ವ್? ಇದು ಕಲ್ತೀವಲ್ಲ, ಇದು ಬಾರ್ ಡೈಗ್ರಾಮ್ ಆ್ಯಂಡ್ ಹಿಸ್ಟೋಗ್ರಾಮ್ ಡಿಫ್ರೆನ್ಸ್ ಕಲ್ತೀವಿ ನಾವು. 2 ಇರ್ತವೆ, ಒಂದು ಡೈಮೆನ್ಷನ್ ಒಂದು ಸ್ಪೇಸಿಂಗ್ ಅಂತೇಳಿ. ಮತ್ತು ನೆಕ್ಸ್ಟ್ 3.10 ಇಸ್ OGU ಆ್ಯಂಡ್ ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತಂತದ್ದು. ಇದೆಲ್ಲ 1 ಮಿನಿಟ್. ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಫ್ರೀಕ್ವೆನ್ಸಿ ಕರ್ವ್ ಅಂತ ಐತಿ. ವಾಟ್ ಯು ಮೀನ್ ಫ್ರೀಕ್ವೆನ್ಸಿ ಪಾಲಿಗಾನ್? ಫ್ರೀಕ್ವೆನ್ಸಿ ಪಾಲಿಗಾನ್ ಈಸ್ ಎ ಗ್ರಾಫ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿಚ್ ಹ್ಯಾಸ್ ಮೋರ್ ದ್ಯಾನ್ 4 sides. ದಟ್ ಈಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಪಾಲಿಗಾನ್. ಅರ್ಥ ಆಯ್ತಾ? ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತಂದ್ರೇನು? ಫ್ರೀಕ್ವೆನ್ಸಿ ಪಾಲಿಗಾನ್ ಈಸ್ ಎ ಗ್ರಾಫ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿಚ್ ಹ್ಯಾಸ್ ಮೋರ್ ದ್ಯಾನ್ 4 sides. ಸೊ ಅದಕ್ಕೆ ಹೇಳ್ತೀವಿ ಫ್ರೀಕ್ವೆನ್ಸಿ ಪಾಲಿಗಾನ್. ಪಾಲಿಗಾನ್ ಅಂತಂದರೆ ಏನು ರೀ? ಪಾಲಿಗಾನ್ ಅಂತಂದರೆ ನಾವು ಇದು ನೋಡ್ರಿ ಬಂದೆವು, ಪೆಂಟಗಾನ್, ಹೆಕ್ಸಗಾನ್, ಆಕ್ಟಗಾನ್ ಅಂಥೇಳಿ. ಪೆಂಟಗಾನ್ ಅಂತಂದರೆ ಇದಕ್ಕೆ ಅಂತಾರೆ. ಅದಕ್ಕೆ ಪೆಂಟಗಾನ್ ಎಲ್ಲೈತಿ ಅದು ಯಾರಿಗೆ ಗೊತ್ತದ? ಪೆಂಟಗಾನ್, ಹೆಕ್ಸಾಗಾನ್ ಅಂಥೇಳಿ, ಆಕ್ಟಗಾನ್ ಅಂಥೇಳಿ. ಪೆಂಟಗಾನ್ ಕೇಳಿರಿ ಹೆಸರು? ಒಸಾಮಾ ಬಿನ್ ಲಾಡೆನ್ ಏನು ಮಾಡಿದ್ದಾತ? ಪೆಂಟಗಾನ್ ಮೇಲೆ ದಾಳಿ ನಡೆಸಿದ್ದ. ಗಾನ್ ಅಂತಂದರೆ ಬಾಹುಗಳು ಅಂತ. ಪೆಂಟಗಾನ್ ಅಂದರೆ, ಪೆಂಟ ಅಂದರೆ 5, ಆಕ್ಟಾ ಅಂತಂದರೆ 8,
ಕ್ವಾಡ್ ಅಂತಂದರೆ ಎಷ್ಟು? ಕ್ವಾಡ್ ಕೋರ್ ಪ್ರೊಸೆಸರ್, ಆಕ್ಟಾ ಕೋರ್ ಪ್ರೊಸೆಸರ್ ಅಂತ ಹೇಳ್ತೀವಿ. ಕ್ವಾಡ್ ಕೋರ್ ಅಂದರೆ ಕ್ವಾಡ್ ಈಸ್ ನಥಿಂಗ್ ಬಟ್ ಹೌ ಮೆನಿ? ಕ್ವಾಡ್ ಅಂದರೆ 4, ಆಕ್ಟಾ ಅಂದರೆ 8. ಓಕೆ, ಸೊ ಬೈ ಆರ್ ಡೂ, ಬೈ 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 ಅನ್ಬೋದು, BI ಡೂ ಅನ್ಬೋದು, ಅಂದರೆ 2. ಟ್ರೈ ಅಂದರೆ 3, ಕ್ವಾಡ್ ಅಂದರೆ 4, ಪೆಂಟಾ ಅಂದರೆ 5, ಹೆಕ್ಸಾ ಅಂದರೆ 6, ಸೆಪ್ಟಾ ಅಂದರೆ 7, ಆಕ್ಟಾ ಅಂದರೆ 8. ಆಕ್ಟಾ ಕೋರ್ ಪ್ರೊಸೆಸರ್ ಅಂತ ಕರಿತೀವಿ ನಾವು ಎಲ್ಲರೂ. ಸೊ ಆಕ್ಟಾ ಕೋರ್ ಪ್ರೊಸೆಸರ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಆಕ್ಟಾ ಕೋರ್ ಪ್ರೊಸೆಸರ್? ಆಮೇಲೆ ಬರೆದಿದ್ದಕ್ಕೆ ಇದಕ್ಕೆ ಏನಂತೀವಿ ನಾವು? ಪಾಲಿಗಾನ್ ಅಂತ ಕೂಡ ಕರಿತೀವಿ ನಾವು. ಓಕೆ, ಒಂದು ತೋರಿಸ್ಲಾ? ಓಕೆ ಸರ್. ಓಕೆ ಸರ್. ಒಂದು ತೋರಿಸ್ತೀನಿ ತಡ್ರಿ. ಓಕೆ, ಇದು ನಮ್ಮದೊಂದು ಏನಿರ್ತದೆ ಇದು, ಈಗ ಪಾಲಿಗಾನ್ ಅಂತಂದರೆ, ಹಿಸ್ಟೋಗ್ರಾಮ್ ಅಂತಂದರೆ ಹೆಂಗೆ? ಸೊ ಇಷ್ಟು, ಆಮೇಲೆ ಹೆಂಗಾದ್ರೂ ಇರ್ಬೋದು, ಡಬ್ಬೆ ಹೆಂಗಾದ್ರೂ ಇರ್ಬೋದು. ಇದಕ್ಕೆ ಹೇಳ್ತೀವಿ ನಾವು ಹಿಸ್ಟೋಗ್ರಾಮ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಕಡೆ ವೈ ಆ್ಯಕ್ಸಿಸ್ ಈ ಕಡೆ ಇರಬೇಕು, ವೈ ಆ್ಯಕ್ಸಿಸ್ ಇದು, ಆಮೇಲೆ ಇದು ನಮ್ಮದು ಎಕ್ಸ್ ಆ್ಯಕ್ಸಿಸ್. ಓಕೆ, ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಇರ್ತದೆ. ಎಕ್ಸ್ ಆ್ಯಕ್ಸಿಸ್ನೊಳಗೆ ಇಲ್ಲಿ ಎಷ್ಟರಿಂದ ಎಷ್ಟು ತನಕ ಐತಿ ಇದು? ಸೊ ದಿಸ್ ಈಸ್ 0, ಹೌದಾ? ಇದು 0 ಇಂದ ಎಷ್ಟು ತನಕ ಐತಿ ಇದು? 0 ಇಂದ ಇದು ಫಾರ್ ಎಕ್ಸಾಂಪಲ್ ಇದು 10 ಅಂದ್ಕೊಳ್ಳೋವಂತ, ಇದು 10 ಅಂದ್ಕೊಂಡ್ರೆ ಇದು ನೆಕ್ಸ್ಟ್ ಇದು ಎಷ್ಟು ಬರ್ಬೋದು? ಇದು 15 ಅನ್ಕೋಬೋದು ಇದನ್ನ. ಓಕೆ, ಇದು 15, ಆಮೇಲೆ ಇದು 20, ಆಮೇಲೆ ಇದು 40, ಇದು 42, ಆಮೇಲೆ ಇದು 60 ಅನ್ಕೊಳ್ಳೋಣ ಅಂತ. ಇದನ್ನು ಇದೇನಿದು? ಪಾಲಿಗಾನ ಹೆಕ್ಸಾಗಾನ ಇದು? ಅಲ್ಲ, ಹಿಸ್ಟೋಗ್ರಾಮಾ ಪಾಲಿಗಾನ? ಹಿಸ್ಟೋಗ್ರಾಮ್ ಸರ್. ಎಸ್, ಗುಡ್, ವೆರಿ ಗುಡ್. ಯಾರು ಅಂದಿದ್ದು ಹಿಸ್ಟೋಗ್ರಾಮ್ ಅಂತೇಳಿ? ವಿಜಯಲಕ್ಷ್ಮಿನಾ? ಅಲ್ಲ ಸರ್, ಭೀಮಾಬಾಯಿ. ಭೀಮಾಬಾಯಿ. ಗುಡ್, ವೆರಿ ಗುಡ್ ಅಬ್ಸರ್ವೇಷನ್. ಇದು ಹಿಸ್ಟೋಗ್ರಾಮ್ ಇದು. ಓಕೆ, ಹಿಸ್ಟೋಗ್ರಾಮ್ ಆಯ್ತು. ಪಾಲಿಗ್ರಾಮ್ ಅಂತಂದರೆ ಏನು ಮಾಡಬೇಕು ಅಂತಂದರೆ, ಪಾಲಿಗಾನ್ ಅಂತಂದರೆ ಈಗ ಇದು ತಗೊಂಡು, ಓಕೆ, ಇದು ಸೆಂಟ್ರ್ ಪಾಯಿಂಟ್ ಏನೈತಿ ಇಲ್ಲಿ, ಇಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೋಬೇಕಿದು. ಇಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೋಬೇಕಿಲ್ಲಿ. ಓಕೆ, ಇಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೋಬೇಕು, ಆಮೇಲೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೋಬೇಕು, ಆಮೇಲೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೋಬೇಕು, ಆಮೇಲೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೋಬೇಕು. ಐಡೆಂಟಿಫೈ ಮಾಡಬೇಕು, ಮಾರ್ಕ್ ಮಾಡಬೇಕು ಅಲ್ಲಿ. ಓಕೆ, ಇಲ್ಲಿ ಸೆಂಟ್ರ್ ಪಾಯಿಂಟ್, ಆಮೇಲೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇಲ್ಲಿ ತೊಗೊಂಡು ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿಂದ, ಓಕೆ, ಇದ್ರ ಸೆಂಟ್ರ್ ಪಾಯಿಂಟಿಂದ ಇಲ್ಲಿಂದ ಹಿಡಿದು ಇಲ್ಲಿಗೆ ಒಂದು ಲೈನು, ಆಮೇಲೆ 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 ಇಲ್ಲಿಂದ ಹಿಡಿದು ಇದ್ರ ಸೆಂಟ್ರ್ ಪಾಯಿಂಟಿಗೆ ಒಂದು ಲೈನು, ಆಮೇಲೆ ಈ ಸೆಂಟ್ರ್ ಪಾಯಿಂಟಿಂದ ಹಿಡಿದು ಈ ಸೆಂಟ್ರ್ ಪಾಯಿಂಟಿಗೆ ಒಂದೊಂದು ಲೈನು, ಆಮೇಲೆ ಈ ಸೆಂಟ್ರ್ ಪಾಯಿಂಟಿಂದ ಇಲ್ಲಿ ಗ್ರೌಂಡಿಗೆ. ಸೊ ಈ ರೀತಿ ಮಾಡ್ತೀವಿ. ಈ ಕೆಂಪು ಕಲರ್ಲಿ ಕಾಣಿಸಕತ್ತಲ್ಲ, ಇದು ಎಷ್ಟು ಭುಜ ಇದಾವೆ ಇದಕ್ಕೆ? ಅಲ್ಲ, ಇದಕ್ಕೆ ಎಷ್ಟು ಭುಜ ಇದಾವೆ? ರೆಡ್ ಲೈನ್ಗೆ ಎಷ್ಟು ಬಾಹುಗಳಿದಾವೆ? ಆರು ಇದಾವ?
1 2 3 4 5 6 7 ಇದಾವೆ. ಸೊ ಇವು ಎಷ್ಟಿದಾವೆ? 7 ಇದಾವೆ. 7 ಬಾಹುಗಳ 7 ಬಾಹುಗಳಿಲ್ ಉಳ್ಳ ಇದಕ್ಕೇನು ಹೇಳ್ತೀವಿ ನಾವು? ಗಾನ್ ಅಂತ ಹೇಳ್ತೀವಿ. ಇದೊಂದು ಆಕೃತಿ ಬಂದೈತಿ, ಇದಕ್ಕೊಂದು ಆಕಾರ ಬಂದೈತಿ. ಸೊ ಸೆಪ್ಟಗಾನ್ ಐತಿ. ಇದು ಸೆಪ್ಟಗಾನ್ ಅಂತಂದರೆ 7 ಬಾಹುಗಳು ಬಂದು. ಸೊ ಇದಕ್ಕೇನು ಹೇಳ್ತೀವಿ ಅಂತಂದರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರಿತೀವಿ ನಾವು. ಇದಕ್ಕೆ ಏನಂತ ಕರಿತೀವಿ ನಾವು? ಫ್ರೀಕ್ವೆನ್ಸಿ ಪಾಲಿಗಾನ್. ಓಕೆ, ಅರ್ಥ ಆಯಿತು? ಹಾಂ ಸರ್. ಇನ್ನೊಮ್ಮೆ ಹೇಳ್ತೀನಿ, ಇನ್ನೊಂದು ಎಕ್ಸಾಂಪಲ್ ಹೇಳಂದ್ರೆ ಹೇಳ್ತೀನಿ, ಎಲ್ಲರಿಗೂ ಅರ್ಥ ಆಗಿಲ್ಲ ಅಂತಂದರೆ. ಇಲ್ಲ ಸರ್, ಅರ್ಥ ಆಯ್ತು ರೀ. ಅರ್ಥ ಆಯ್ತಲ್ಲ? ಗುಡ್ ಗುಡ್. ಇದೇನು ಕಲರೇ ಚೇಂಜ್ ಆಗೋಲ್ಲ ಈಗ. ಓಕೆ, ಇರಲಿ ಬಿಡ್ರಿ. ಓಕೆ, ಸೊ ಇಷ್ಟೇ ಇತ್ತು ಇದು. ಸ್ಟಾಪ್ ಶೇರಿಂಗ್ ಆ್ಯಂಡ್ ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಇದು ಎಲ್ಲೈತೆ, ಟೆಕ್ಸ್ಟ್ ಬುಕ್ ಎಲ್ಲ ಐತದು. ಓಕೆ, ದಿಸ್ ಈಸ್ ಅವರ್ ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತದ ನಿಮ್ಗೆ ಹಿಸ್ಟೋಗ್ರಾಮ್ ಬೇರೆ ಬೇರೆ ಇದೆ. ಡಬ್ಬಿ ಇದೆಲ್ಲ ಹಿಸ್ಟೋಗ್ರಾಮ್. ಬಟ್ ಈ ಸೆಂಟ್ರ್ ಪಾಯಿಂಟಿಂದ ಈ ಸೆಂಟ್ರ್ ಪಾಯಿಂಟ್, ಆಮೇಲೆ ಈ ಸೆಂಟ್ರ್ ಪಾಯಿಂಟಿಂದ ಈ ಸೆಂಟ್ರ್ ಪಾಯಿಂಟಿಗೆ ಇರೋದು ಇದಕ್ಕೇನು ಹೇಳ್ತೀವಿ ನಾವು? ಇಲ್ಲಿ 1 2 3 4 5, ಆಮೇಲೆ ಇಲ್ಲಿ 6, ಇಲ್ಲಿ 7. ಸೊ 7 ಬಾಹುಗಳುಳ್ಳ ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್. 7 ಫ್ರೀಕ್ವೆನ್ಸಿ ಪಾಲಿಗಾನ್ ಐತಿ. ಇದಕ್ಕೇನು ಹೇಳ್ತೀವಿ ನಾವು? ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್. ಇಲ್ಲಿ ಇನ್ನೊಂದು ಡಯಾಗ್ರಾಮ್ ಕೊಟ್ಟರು ನೋಡ್ರಿ. ಇದು ಡ್ರಾ ಮಾಡ್ರಿ ಅಂತ ಹೇಳಿ ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಹಿಸ್ಟೋಗ್ರಾಮ್ ಅಂತ ಹೇಳಿ ಕೊಟ್ಟಾರ. ನಮ್ಮ ಫ್ರೀಕ್ವೆನ್ಸಿ ಪಾಲಿಗಾನ್ ನಮ್ಗೆ ಕೊಡೋಂಗಿಲ್ಲ. ನಮ್ಮ ಟೆಕ್ಸ್ಟ್ ಇದ್ರೊಳಗೆ ಏನೈತೆ ಅಂತಂದರೆ ಓನ್ಲಿ ಹಿಸ್ಟೋಗ್ರಾಮ್ ಮಾತ್ರ ಐತಿ. ಡಾಟಾ ಕೊಟ್ಟರೆ ಇಲ್ಲಿ 10 to 24, 25 to 29, 32, 34, 35 to 39 ಅಂತ ಹೇಳಿ. ಇದು ಇನ್ಕ್ಲೂಸಿವ್ ಡಾಟಾನ ಎಕ್ಸ್ಕ್ಲೂಸಿವ್ ಡಾಟಾನ? ಕಾಣಿಸ್ತಿದೆನಾ? ಇಲ್ಲಿ ಕೊಟ್ಟರೆ ನೋಡ್ರಿ, ಡಾಟಾ ಏನು ಕೊಟ್ರೆ ಇಲ್ಲಿ ವೀಕ್ಲಿ ವೇಜಸ್ ಅಂತೇಳಿ ಕೊಟ್ರೆ 19.5 to 24.5 ಅಂತ ಕೊಟ್ರೆ ಇಲ್ಲಿ ಕೆಳಗಡೆ. ಬಟ್ ಇದಕ್ಕಿಂತ ಮೇಲೆ ಎಲ್ಲೋಯ್ತು? ಇಲ್ಲಿ ಕೊಟ್ರೆ ನೋಡ್ರಿ 20 to 24 ಅಂತ ಕೊಟ್ರೆ 20 to 24, 25 to 29 ಅಂತೇಳಿ. 20 to 24, 24 to 25 to 29, 30 to 34, 35 to 39, 40 to 44. ಸೊ ಈ ರೀತಿ ನಮ್ಗೆ ಬೇರೆ ಬೇರೆ ವೀಕ್ಲಿ ವೇಜಸ್ ಎಲ್ಲ ಕೊಟ್ಟರೆ ಇಲ್ಲಿ. ಓಕೆ, ಇದು ಇನ್ಕ್ಲೂಸಿವ್ ಡಾಟಾನ ಎಕ್ಸ್ಕ್ಲೂಸಿವ್ ಡಾಟಾನ? ಕಂಟಿನ್ಯೂಸ್ ಡಾಟಾನ ಡಿಸ್ಕ್ರೀಟ್ ಡಾಟಾನ? ಏನಿದು? ಇನ್ಕ್ಲೂಸಿವ್ ಡಾಟಾ. ಇನ್ಕ್ಲೂಸಿವ್ ಹೆಂಗೆ ಇನ್ಕ್ಲೂಸಿವ್ ಅದು? ಇಲ್ಲಿ 24ಗೆ ಲಾಸ್ಟ್ ಅದ ಸರ್, ಮತ್ತೆ ನೆಕ್ಸ್ಟ್ ಕಂಟಿನ್ಯೂ 25 ಇಂದ ಕಂಟಿನ್ಯೂ ಆಗೈತಲ್ಲ ಸರ್. ಹಂಗಿದ್ರೆ ಏನದು? ನಂಬರ್ ರಿಪೀಟ್ ಆಗಿದೆ ಇಲ್ಲ ಅಲ್ಲಿ? ನಂಬರ್ ರಿಪೀಟ್ ಆಗಿಲ್ಲ ಸರ್. ನಂಬರ್ ರಿಪೀಟ್ ಆಗಿಲ್ಲ ಅಂದರೆ ಹೆಂಗೆ ಹೇಳ್ರಿ? ನಿಮ್ಮ ಫ್ರೆಂಡ್ಸಿಗೆ ಕೇಳ್ತಾರೆ ಒಂದ್ಸಲ. ಏನಪ್ಪ ಕೇಳಿಸ್ಕೊಳಕತ್ತೀರ ಎಲ್ಲರೂ? ಹಾಂ ಸರ್. ಹೇಳ್ತಾರೆ ನೋಡ್ರಿ, ನಮ್ಮ ಭೀಮಾಬಾಯಿ ಹೇಳ್ತಾರೆ, ಕೇಳ್ರಿ ಎಲ್ಲರೂ. ಹೇಳ್ರಿ ಭೀಮಾಬಾಯಿ, ಇದು ಹೆಂಗೆ ಇನ್ಕ್ಲೂಸಿವ್ ಡಾಟಾ, ಹೆಂಗೆ ಎಕ್ಸ್ಕ್ಲೂಸಿವ್ ಡಾಟಾ ಅಲ್ಲ ಇದು ಹೇಳಬೇಕು ತಾವು. ಸರ್ ಇದು ಈಗ 20ರಿಂದ 24ರವರೆಗೆ ಅಂತ ಐತಲ್ಲ ಸರ್. ಮತ್ತೆ 24ಕ್ಕೆ ಮళ్ళీ ಇನ್ನೊಂದು ಕಾಲಮ್ನಾಗ ರಿಪೀಟ್ ಆದರೆ ಅದು ಎಕ್ಸ್ಕ್ಲೂಸಿವ್ ಡಾಟಾ. ಅದು ಒಂದು ನಂಬರ್ 2 ಸಲ ರಿಪೀಟ್ ಆಯ್ತು ಅಂದರೆ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ನೊಳಗೆ ಬಂತಂತಂದರೆ ಅದು ಎಕ್ಸ್ಕ್ಲೂಸಿವ್ ಆಗ್ತೈತಿ. ಅದು ಎಕ್ಸ್ಕ್ಲೂಸಿವ್ ಆಗಲ್ಲ, ಎದಕ್ಕಂತಂದರೆ ಆ ನಂಬರ್ ರಿಪೀಟ್ ಆಗಿಲ್ಲ. ಓಕೆ, ನೆಕ್ಸ್ಟ್. ಸೊ ಅರ್ಥ ಆಯ್ತು ಎಲ್ಲರಿಗೆ? ಇನ್ಕ್ಲೂಸಿವ್ ಡಾಟಾ ಎಕ್ಸ್ಕ್ಲೂಸಿವ್ ಡಾಟಾ ಅಂತೇಳಿ ನಾವು ಕಲ್ತಿದ್ದೀವಿ. ಕ್ಲಾಸ್ 1 ಅಥವಾ 2 ಅಥವಾ 3ನಾಗ ಕಲ್ತಿದ್ವಿ ನಾವು. 2ನಾಗ 3ನಾಗ ಕಲ್ತಿದ್ವಿ. ಸೊ ಅಲ್ಲಿ ಏನು ಕಲ್ತಿದ್ವಿ ಅಂತಂದರೆ ಗ್ರೂಪ್ ಆಫ್ ಡಾಟಾಸ್ ಅಂತ ಕಲ್ತಿದ್ವಿ. 3 ಟೈಪ್ಸ್ ಆಫ್ ಡಾಟಾ ವಿಲ್ ಬಿ ದೇರ್. ಅನ್ಗ್ರೂಪ್ಡು, ಆಮೇಲೆ ಸೆಕೆಂಡ್ ಒನ್ ಈಸ್ ಗ್ರೂಪ್ಡು. ಗ್ರೂಪ್ನೊಳಗೆ 2 ಟೈಪ್ ಮತ್ತೆ ಅದ್ರಾಗ ಯಾವ ಅಂತಂದರೆ ಫಸ್ಟ್ ಒನ್ ಈಸ್ 2 ಕಾಲಮ್ ಇರ್ತಾವೆ, ಅದಕ್ಕೆ ಹೇಳ್ತೀವಿ ನಾವು ಗ್ರೂಪ್ ಡಾಟಾ. ಆಮೇಲೆ ಥರ್ಡ್ ಒನ್ ಈಸ್ ಗ್ರೂಪ್ಡ್ ಕಂಟಿನ್ಯೂಸ್, ಡಿಸ್ಕ್ರೀಟ್ ಡಾಟಾ ಆ್ಯಂಡ್ ಕಂಟಿನ್ಯೂಸ್ ಡಾಟಾ. ಕಂಟಿನ್ಯೂಸ್ ಡಾಟಾದೊಳಗೆ 2 ಟೈಪು, ಒಂದು ಇನ್ಕ್ಲೂಸಿವ್, ಅನ್ನದರ್ ಒನ್ ಈಸ್ ಎಕ್ಸ್ಕ್ಲೂಸಿವ್. ಸೊ ಇದು ಇನ್ಕ್ಲೂಸಿವ್ ಡಾಟಾ ಅಂತ ಹೇಳ್ಬೋದು. ಸೊ ಇಲ್ಲಿ ಫಸ್ಟ್ ಕಾಲಮ್ 20 to 24. ಆಮೇಲೆ ಇಲ್ಲಿ ಸೆಕೆಂಡ್ ಒನ್ ಐತಲ್ಲ ನೋಡ್ರಿ, ಇಲ್ಲಿ 19.5 to 24.5, ಆಮೇಲೆ 24.5 to 29.5. ಸೊ ಇದು ಯಾವುದು ಸೆಕೆಂಡ್ ಒನ್ ಇದ್ದು ಕೆಳಗಡೆ ಇದ್ದಿದ್ದು? ಇನ್ಕ್ಲೂಸಿವ್ನ ಎಕ್ಸ್ಕ್ಲೂಸಿವ್ ಡಾಟಾನ? ಸರ್ ಎಕ್ಸ್ಕ್ಲೂಸಿವ್ ಡಾಟಾ.
ಎಕ್ಸ್ಕ್ಲೂಸಿವ್ ಡಾಟಾ, ಯಾಕೆಂದರೆ ಒನ್ ನಂಬರ್ ಶುಡ್ ಬಿ ಎಕ್ಸ್ಕ್ಲೂಡೆಡ್ ಹಿಯರ್, ಸೊ ದ್ಯಾಟ್ ನಂಬರ್ ಈಸ್ ರಿಪೀಟೆಡ್ ಹಿಯರ್. ಓಕೆ, ಸೊ ಇದು ಎಕ್ಸ್ಕ್ಲೂಸಿವ್ ಡಾಟಾ. ಸೊ ಈ ಡಾಟಾ ತೊಗೊಂಡು ಮೇಲಿಂದ ಎಕ್ಸಾಂಪಲ್ 15 ತೊಗೊಂಡು ಎಕ್ಸಾಂಪಲ್ 16 ತೊಗೊಂಡು ಎಕ್ಸಾಂಪಲ್ 15 ತೊಗೊಂಡು ಅದು ಪಾಲಿಗಾನ್ ಮಾಡಿದ್ದಾರೆ ನೋಡಿ. ಇದನ್ನು ಸೆಕೆಂಡ್ ಡಾಟಾ ತೊಗೊಂಡು ಪಾಲಿಗಾನ್ ಮಾಡಿದ್ದಾರೆ, ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತು ಹಿಸ್ಟೋಗ್ರಾಮ್ ಎರಡೂ ಮಾಡಿದ್ದಾರೆ. ಓಕೆ, ಇದು ಮಾಡಬೇಕು ನೀವು. ನೆಕ್ಸ್ಟ್ ಒನ್ ಈಸ್ ಒಜೀವ್ಸ್ ಅಂತೇಳಿ, ಲೆಸ್ ದ್ಯಾನ್ ಒಜೀವ್ಸ್ ಆ್ಯಂಡ್ ಮೋರ್ ದ್ಯಾನ್ ಒಜೀವ್ಸ್ ಅಂತೇಳಿ ಎರಡು ಇದ್ದಿದ್ದು. ಸೊ ಎರಡು ಎಕ್ಸಾಂಪಲ್ ಇದು 16 ಆ್ಯಂಡ್ 17 ಅಂತ ಹೇಳಿ. ಓಕೆ, ಇಲ್ಲಿ ತನಕ ಅರ್ಥ ಆಯಿತು.